ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಡಂತ ಮಹಾಕೃಪೆಗೆ ದೇವರಿಗೆ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಕಳೆದ ಸುಮಾರು ಒಂದು ದಿನಗಳಲ್ಲಿ ನಮ್ಮ ಸಹೋದರ ಬರೆದಂಥ 5ನೇ ವಾಲ್ಯೂಮ್ನ ನಾವೇನು ಮಾಡ್ತಾ ಇದ್ರಿ, ಓದ್ತಾ ಬರ್ತಾ ಇದ್ರಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತಿರೋಂಥ ಒಂದು ಚಾಪ್ಟರ್ ಯಾವುದಪ್ಪ ಅಂದ್ರೆ ದ ಬ್ಯಾಪ್ಟಿಸಮ್ ಅಂಡ್ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂದ್ರೆ ಚಾಪ್ಟರ್ ನಂಬರ್ 9. ಅದನ್ನು ಆಲ್ಮೋಸ್ಟ್ ನಾವು ಏನು ಮಾಡಿದ್ರಿ, ಪೇಜ್ ನಂಬರ್ 226 ವರೆಗೂ ಇಂಗ್ಲೀಷಲ್ಲಿ ಏನು ಮಾಡಿದ್ರಿ ನಾವು ಕಂಪ್ಲೀಟ್ ಮಾಡಿದರೆ, ಕನ್ನಡದಲ್ಲಿ 140 ಅಂದ್ರೆ. ಸೊ ಅದಕ್ಕೆ ನಾವು ಅಲ್ಲಿನ ಕಂಟಿನ್ಯೂ ಮಾಡ್ಕೊಂಡು ಓದೋಣ. ಯಾರು ಸೋದರ ಸೋದರಿಗಳೆಲ್ಲ ಯಾರೆಲ್ಲ ಓದೋಕ್ಕೆ ಬುಕ್ಗಳಿದೆಯೋ ಆಲ್ಮೋಸ್ಟ್ ಎಲ್ಲರ ಹತ್ರ ಇರಬೇಕು. ಅದರ ಅವ್ರ ಕೈಗಳಿರ್ತಾರೆ, ಅವ್ರಿಗೆ ಅವಕಾಶಗಳು ಕೊಡೋಕ್ಕೆ ಅನುಕೂಲ ಆಗ್ತದೆ. ಸೊ ನಾವು ಕಂಟಿನ್ಯೂ ಮಾಡೋಣ. ಎಲ್ಲಪ್ಪ ಅಂದರೆ ಪೇಜ್ ನಂಬರ್ 227 ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪೇಜ್ ನಂಬರ್ 140. ಓಕೆನಾ? ಅವರುಗಳು ತಮ್ಮ ಭಾವನೆಗಳ ದೆಸೆಯಿಂದ ಮೋಸ ಹೋಗಿರುತ್ತಾರೆ ಅಥವಾ ತಪ್ಪು ದಾರಿ ಹಿಡಿದಿರುತ್ತಾರೆ. ಅವರು ವಿರೋಧಿಯ ನಡೆಸುವಿಕೆಯಲ್ಲಿರುವಾಗ ಪ್ರಲೋಭನೆಗಳಿಗೆ ನೇರವಾಗಿ ತುತ್ತಾಗಿ ತಾವು ದೇವರ ಬಳಿಗೆ ಎಳೆಯಲ್ಪಡುತ್ತಿದ್ದೇವೆಂಬ ಭ್ರಮೆಯಿಂದ ಸಂತೋಷಗೊಳ್ಳುತ್ತಾರೆ. ಇದು ಆಗಾಗ್ಗೆ ಕೃಪೆಯಿಂದ ಬಿದ್ದು ಹೋಗುವ ಕಾರಣವಾಗುತ್ತದೆ ಮತ್ತು ಇದನ್ನು ಅನುಭವಿಸಿದ ಕೆಲವರಿಗೆ ಮತ್ತು ಅವರ ಸ್ನೇಹಿತರುಗಳಿಗೆ ಅಚ್ಚರಿಯನ್ನುಂಟು ಮಾಡುತ್ತದೆ. ನೆಚ್ಚಿಕೊಳ್ಳಬಾರದ ಸಾಕ್ಷಿಯ ಕಾರಣ ಅವರು ಮೋಸ ಹೋಗಿ ತಾವು ಸುರಕ್ಷಿತರಾಗಿದ್ದೇವೆಂದು ಭಾವಿಸಿಕೊಳ್ಳುತ್ತಾರೆ. ಆದರೆ ಯಾವ ಭದ್ರತೆಯೂ ಇಲ್ಲದವರಾಗಿ ಪ್ರಲೋಭನೆಗಳಿಗೆ ಸುಲಭವಾಗಿ ತುತ್ತಾಗುತ್ತಾರೆ ಮತ್ತು ತಾವು ಕರ್ತನೊಂದಿಗೆ ಬಹಳ ಸಂತೋಷವಾಗಿದ್ದೇವೆಂದು ಭ್ರಮಿಸಿಕೊಳ್ಳುತ್ತಾರೆ. ಪುನಃ ಪರೀಕ್ಷೆಗಳು ಮತ್ತು ಜೀವನದಲ್ಲಿನ ನಿರಾಶೆಗಳು ನಮ್ಮನ್ನು ತಂದೆಯ ಬಳಿಗೆ ಸೇರಿಸಲು ರೂಪಿತಗೊಳ್ಳುತ್ತವೆ ಮತ್ತು ಇವುಗಳು ನಮ್ಮ ವಿಮೋಚಕನ ಅನುಕಂಪ ಮತ್ತು ಪ್ರೀತಿಯನ್ನು ನಾವು ಮೆಚ್ಚಿಕೊಳ್ಳುವಂತೆ ಮಾಡುತ್ತವೆ. ಇವುಗಳು ಈ ವರ್ಗದವರಲ್ಲಿ ಭಾಗಶಃ ಕಳೆದು ಹೋಗಿರುತ್ತವೆ. ಅವರು ತಪ್ಪಾಗಿ ಆತ್ಮನ ಸಾಕ್ಷಿ ಎಂದು ಭಾವಿಸಿಕೊಂಡಿದ್ದಾಗ ತಮ್ಮ ಭಾವನೆಗಳ ಸಾಕ್ಷಿಯನ್ನು ಕಳಕೊಳ್ಳುವುದರಿಂದ ಅವರು ವಿಯೋಗ ದುಃಖಕ್ಕೆ ಒಳಗಾಗುತ್ತಾರೆ ಮತ್ತು ಒಳ್ಳೆಯ ಭಾವನೆಗಳು ಮರಳುವಿಕೆಗಾಗಿ ಬಹಳಷ್ಟು ಹಸಿಯುತ್ತಾರೆ ಮತ್ತು ಬಾಯಾರಿಕೆ ಹೊಂದುತ್ತಾರೆ. ಅವರು ಕರ್ತನ ಎದೆಗೆ ಭರವಸೆಯಿಂದ ಒರಗಿಕೊಂಡು ಆತನ ಅನ್ಯೋನ್ಯತೆಯಲ್ಲಿರುವಾಗ ಮಾತ್ರವೇ ದೊರೆಯುವ ಹಲವಾರು ಅಮೂಲ್ಯ ಸಂಗತಿಗಳನ್ನು ಈಗ ಜೀವನವೆಂಬ ಗೆತ್ಸೆಮನೆಯಲ್ಲಿ ಹಾದು ಹೋಗುವಾಗ ಕಳಕೊಂಡಿರುತ್ತಾರೆ. ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕಳಿಸತಿ ನಾವು ಏನಪ್ಪ ನೋಡಿದ್ರೆ, ಈ ಒಂದು ಪರಿಶುದ್ಧಾತ್ಮನ ಒಂದು ಸಾಕ್ಷಿ, ನಾವು ದೇವ್ರ ಮಕ್ಕಳಾಗಿದ್ದೀರಿ ಅಂತಂದ್ಬಿಟ್ಟು ಏನಪ್ಪ ಸಾಕ್ಷಿ ಅಂತಂದ್ಬಿಟ್ಟು ನಾವು ನೋಡಿದ್ರಿ. ಸೊ ಅದಕ್ಕೆ ಲೋಕದಲ್ಲಿ ಅಂದರೆ ಕ್ರೈಸ್ತರ ನಡುವೆ ಇರೋಂಥ ತಪ್ಪಾದ ಅಭಿಪ್ರಾಯಗಳ ಬಗ್ಗೆ ನಾವು ಏನು ಮಾಡಿದ್ರೆ ಓದ್ತಾ ಬಂದಿರಿ ಅಲ್ವರ. ಅದ್ರಲ್ಲಿ ನೋಡಿದಂಥ ಅಭಿಪ್ರಾಯ ಫೀಲಿಂಗ್ಸ್ಗಳು, ಅದು ನಮಗೆ ಬರುವಂಥ ಒಂದು ಫೀಲಿಂಗ್ಸ್ಗಳ ಮೇಲೆ ನಾವು ದೇವ್ರ ಮಕ್ಕಳಾಗಿದ್ದೀರಿ ಅಂತ ಕನ್ಸಿಡರ್ ಮಾಡೋಕ್ಕಾಗ್ತದಾ ಅಂತ ನೋಡ್ಬೇಕಾದ್ರೆ ಏನ್ರಿ, ಅದನ್ನು ಕಳಿಸುತ್ತೆ ನಾವು ಏನು ಮಾಡಿದ್ವಿ, ಕೆಲವು ವಿಚಾರಗಳನ್ನ ನೋಡಿದ್ರೆ ಇವರ ಅದನ್ನೇ ಏನು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಏನಪ್ಪ ಅಂದರೆ ಕೆಲವು ಜನ ಏನಪ್ಪ ಮಾಡ್ತಾರೆ ಅಂದರೆ ಅವರಲ್ಲಿರೋಂಥ ಒಂದು ಸಂತೋಷವಂತ ಫೀಲಿಂಗ್ಸ್, ಅವರು ಯಾವಾಗ ಸಂತೋಷವಾಗಿರ್ತಾರೋ ಅವ್ರಿಗೇನಂತ ಅನಿಸ್ತಾರೆ ಅಂತಂದರೆ, ಅವಾಗ ನಾನು ಕರ್ತನಲ್ಲಿ ಇದ್ದೀನಪ್ಪ, ಹೌದು ನಾನು ದೇವ್ರ ಮಗನಾಗಿದ್ದೀನಿ ಅಂತ ಮಾಡಿದ್ರೆ ಒಂದು ಥಾಟ್ ಏನಾಗಿರ್ತಾರೆ ಅವ್ರಿಗೆ ಬರ್ತಾರೆ ಅಲ್ವರ. ಆದರೆ ಈ ಸಂತೋಷ ನಿಜವಾಗ್ಲೂ ದೇವರಿಂದ ಬಂದದ್ದಾಗಿದ್ದ ಅಂತಂದರೆ ಇದು ಶಾಶ್ವತವಾಗಿ ಅವ್ರ ಹತ್ರ ಇರಬೇಕಾಯ್ತು. ಅದು ಇರ್ತದಾ ಅಂತಂದರೆ ಖಂಡಿತವಾಗಿ ಏನಾಗಿದ್ದಿಲ್ಲ, ಅದು ಇರೋದಿಲ್ಲ. ಇದು ಎಲ್ಲಿವರೆಗೂ ಇರ್ತದೆ ಅಂತಂದರೆ ಅವರು ಬೇಕಾಗಿರೋಂಥ ಒಂದು ಸುಖ ಇರೋ ತನಕ ಮಾತ್ರ ಏನಾಗಿರ್ತಾರೆ, ಸಂತೋಷ ಇರ್ತಾರೆ. ಇದು ಯಾವಾಗ ಅವರು ಆ ಸುಖದ ಒಂದು ಸಮಯ ಹೋಗ್ಬಿಡ್ತದೋ ವಾಪಸ್ ಏನಾಗ್ತದೆ ಅಂದರೆ ಆ ಒಂದು ಏನಂತಾರೆ, ಆ ಒಂದು ಸಂತೋಷದ ಬಿಟ್ಟು ನಾರ್ಮಲ್ ಕಂಡೀಷನ್ಗೆ ಏನಾಗ್ತದೆ ಬರ್ತಾರೆ ಅದರ. ಸೊ ಅವಾಗ ಏನಾಗ್ತಾರಪ್ಪ ಅಂತ ನೋಡ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಬರೋಂಥ ಭಾವನೆ, ಅಯ್ಯೋ ನಮ್ಮಷ್ಟು ಏನಂತ ದೇವ್ರ ಕೃಪೆನೇನೋ ಬಿದ್ದೋಗ್ಬಿಡ್ತೀನಿ, ನಾವು ದೇವ್ರ ವಿರುದ್ಧವಾಗಿ ಏನೋ ಮಾಡ್ಬಿಡ್ತೀನಿ ತಪ್ಪು, ಅದರಿಂದ ದೇವ್ರು ಏನಾಗಿದೆ ದೂರ ಹೋಗ್ಬಿಟ್ಟಿದ್ದಾರೆ, ಏನೋ ದೇವ್ರ ಹತ್ರ ಅನ್ಯತೆ ಇಲ್ಲ, ಅದಕ್ಕೆ ನೋಡ್ಬೇಕಾದ್ರೆ ನಂಗೆ ಏನಿಲ್ಲ ಆ ಒಂದು ಸಂತೋಷನ ಏನು ಎದುರು ನೋಡ್ತಾ ಇರೋ ಸಂತೋಷ ಅದೇನಾಗಿಲ್ಲ ನನ್ನ ಜೀವಿತದಲ್ಲಿ ಇಲ್ಲ ಅಂತಂದ್ರೆ. ಆ್ಯಕ್ಚುಲಿ ನೋಡ್ಬೇಕಾದ್ರೆ ಇದು ಒಂದು ರಾಂಗ್ ಆಗಿರೋಂಥ ಒಂದು ಏನಂತಾರೆ ಒಂದು ಅಭಿಪ್ರಾಯ. ಯಾಕಪ್ಪ ಅಂದರೆ ನಾವು ಸಂತೋಷವಾಗಿರೋದು ಏನ್ರಿ, ಅದು ಬಂದ್ಬಿಟ್ಟು ನಾವು ದೇವ್ರಿಗೆ ಹತ್ರವಾಗಿದ್ದೀರಿ ಅಥವಾ ನಾವು ದೇವ್ರ ಮಕ್ಕಳಾಗಿದ್ದೀರಿ ಅಂತ ಅಂದ್ಬಿಟ್ಟಲ್ಲ ರೀ ಸೂಚನೆ ಅದರ. ನೋಡ್ಬೇಕಾದ್ರೆ ಹ್ಯಾಪಿ ಫೀಲಿಂಗ್ಸ್ ಬಂದ್ಬಿಟ್ಟು ನಮ್ಮ ಕಾನ್ಸಂಟ್ರೇಷನ್ ನಾವು ಕರೆಕ್ಟಾಗಿದ್ದೀರಿ ಅಂದ್ಬಿಟ್ಟು ಏನಲ್ಲ, ಅದು ಸೈನ್ ಅಲ್ವೇ ಅಲ್ಲ ಅಲ್ವರ. ಸತಿ ನೋಡ್ಬೇಕಾರೆ ಏನ್ರಿ, ನೋಡ್ಬೇಕಾರೆ ದೇವರ ಒಂದು ಅನುಗ್ರಹದಲ್ಲಿ ದೇವ್ರ ಮಕ್ಕಳುಗಳಿಗೆ ದೇವ್ರೇನಪ್ಪ ಮಾಡಿರ್ತಾರೆ, ಅನೇಕ ವಿಧವಂಥ ಶೋಧನೆಗಳನ್ನ ಮಾಡ್ತಾರೆ, ಇಟ್ಟಿರ್ತಾರೆ. ಆ ಶೋಧನೆಗಳಲ್ಲಿ ನಾವು ಸಹಿಸ್ಕೊಂಡು ಕಲಿಬೇಕಂತ ಪಾಠಗಳನ್ನ ಮಾಡ್ಬೇಕು, ನಾವು ಕಲಿಬೇಕು. ಸೊ ಇಂಥ ಒಂದು ಫೀಲಿಂಗ್ಸ್ ಮೇಲೆ ಡಿಪೆಂಡ್ ಆಗಿರೋಂಥ ಜನಗಳು ದೇವರು ಶೋಧನೆ ಸಮಯದಲ್ಲಿ
ಸಾಮಾನ್ಯವಾಗಿ ಏನು ಮಾಡ್ತಾರೆ, ಡಿಪ್ರೆಷನ್ ಆಗಿ, ಡಿಸ್ಕರೇಜ್ ಆಗಿ, ಬೇಜಾರಾಗಿ, ಸತ್ಯದಿಂದ ತುಂಬ ದೂರ ಹೋಗುವಂಥ ಸಾಧ್ಯತೆಗಳಿಂದ ತುಂಬ ತುಂಬ ಜಾಸ್ತಿ ಇರ್ತಾರೆ ಅಲ್ವರ. ಯಾಕಪ್ಪ ಅಂದರೆ ಅವ್ರಿಗೆ ದೇವ್ರು ಬಿಟ್ಟಿರೋಂಥ ಅನುಭವದಲ್ಲಿ ಕಲಿಯೋಂಥ ಪಾಠಗಳನ್ನ ಕಲ್ತ್ಕೊಳಕ್ಕೆ ಅವ್ರಿಗೇನಿಲ್ಲ, ಮನಸ್ಸು ಅವ್ರಿಗೆ ಇರೋದಿಲ್ಲ. ಅವಾಗ ಏನಾಗ್ತಾರೆ ಅಂತಂದರೆ ಸತ್ಯಲ್ಲಿ ತುಂಬ ದಿನ ಏನಾಗಲ್ಲ, ಅವ್ರು ನಿಂತ್ಕೊಳಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ನಾವೇನು ನೋಡ್ತೀರಿ ಬೈಬಲಲ್ಲಿ, ಬಿತ್ತೂರು ಸಮಯ ನೋಡ್ತಿರಲಿಲ್ಲ, ಬೀಜ ಬಿತ್ತನೆ ಆಯಿತು, ಒಂದು ದಾರಿ ಮಗ್ಲಲ್ಲಿ ಬಿತ್ತು, ಎರಡನೇದು ಬಂದ್ಬಿಟ್ಟು ಬಂಡೆಕಲ್ಲಲ್ಲಿ ಬಿತ್ತು ಅಂತ ನೋಡ್ತೀರಿ. ಬಂಡೆಕಲ್ಲು ಏನಪ್ಪ ಅಂದರೆ ಅದು ಚೆನ್ನಾಗಿ ಬೆಳೀತಂತೆ, ಒಳ್ಳೆ ಗಿಡ, ಒಳ್ಳೆ ಬೀಜ, ಅದರಲ್ಲಿ ಒಳ್ಳೆ ಫಲಗಳು ಕೊಡ್ತಾ ಇತ್ತು. ಆದರೆ ಬೇರು ಊರೋದಕ್ಕೆ ಜಾಗನೇ ಏನಿಲ್ಲ ಅದಕ್ಕೆ, ಅದಕ್ಕಿಲ್ಲ. ಯಾಕಂದರೆ ಅದು ಫರ್ಮ್ ಆಗಿ ಸತ್ಯಲ್ಲಿ ಏನಾಗಿಲ್ಲ, ದೃಢವಾಗೇ ಇಲ್ಲ. ಯಾವಾಗ ಸತ್ಯಲ್ಲಿ ಫರ್ಮ್ ಆಗಿಲ್ವೋ, ಚಂಚಲವಾಗಿದ್ದೇ ಗಿಡ ಚೆನ್ನಾಗಿ ಬೆಳೀತಾ ಇರ್ತದೆ, ಚೆನ್ನಾಗಿರ್ತಾರೆ. ದಿಢೀರಂತ ಏನಾಗ್ತಾರೆ ಅಂದರೆ ಒಂದು ದಿನದಲ್ಲಿ ಏನಾಗ್ತಾರೆ, ಅದು ಬಿದ್ದೋಗ್ಬಿಡ್ತಾರೆ ಸೊ ಇಂಥವ್ರು ಯಾವಾಗ ಬೇಜಾರಾಗಿ, ಯಾವಾಗ ಡಿಸ್ಕರೇಜ್ ಆಗಿ, ಯಾವಾಗ ಶೋಧನೆಯಲ್ಲಿ ಬಿದ್ದಾವಾಗ ಅವ್ರು ಬೇಸತ್ತೋದವಾಗ ಏನಪ್ಪ ಮಾಡ್ತಾರೆ ಅಂದರೆ ತಿರುಗಿ ಇಂಥ ಒಂದು ಫೀಲಿಂಗ್ಸ್ಗಳನ್ನೇ ಆಸೆ ಪಡೋಕ್ಕೆ ಏನು ಮಾಡ್ತಾರೆ, ಅವ್ರು ಪ್ರಯತ್ನ ಮಾಡ್ತಾರೆ. ಸೊ ಇಂಥವ್ರು ದೇವರ ಜೀವನದಲ್ಲಿ ಅನುಭವಗಳ ಮುಖಾಂತರ ಕಲಿಬೇಕಾಗಿರೋಂಥ ಅನೇಕ ಒಂದು ಗುಣಗಳನ್ನ ಕಲ್ತ್ಕೊಳ್ಳೋದು ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ ಅಲ್ವರ. ಹೇಗೆ ಅಂದರೆ ನೋಡಿ ಬ್ರದರ್, ನಮ್ಮ ಲಾಸ್ಟ್ ಹೇಳ್ಬೇಕಾದ್ರೆ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಗೆತ್ಸೆಮನಿ ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು ದೇವ್ರು ಏನು ಮಾಡ್ತಾರೆ, ಕೊಡ್ತಾರೆ ಅಂತ ಹೇಳ್ತಾರೆ. ಏನು ಗೆತ್ಸೆಮನಿ ಎಕ್ಸ್ಪೀರಿಯನ್ಸು? ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಅಲ್ಲಿ ಏನಂತಾರೆ, ಸಾಯೋದಕ್ಕಿಂತ ಮುಂಚೆ, ಅವ್ರಿಗೆ ಜಜ್ಮೆಂಟ್ ಆಗೋದಕ್ಕಿಂತ ಮುಂಚೆ ಗೆತ್ಸೆಮನಿ ಹೋಗಿ ಏನಂತಾರೆ, ಭಯಂಕರ ಒಂದು ಭಾರವಾಗಿ ಅವರ ಮನಸ್ಸಲ್ಲಿ ಏನು ಮಾಡ್ತಾರೆ, ದೇವತೆ ಪ್ರಾರ್ಥನೆ ಮಾಡ್ತಾರೆ. ಅದರ ಅಲ್ಲಿ ಅವರು ಭಾರವಾಗಿ ಪ್ರಾರ್ಥನೆ ಮಾಡ್ಬೇಕು. ಅವ್ರ ಜೊತೆಗೆ ಯಾರಪ್ಪ ಇದ್ರು ಅಂದರೆ 12 ಜನ ಶಿಷ್ಯರುಗಳಿದ್ರು. ಆದರೆ ಆ ಶಿಷ್ಯರುಗಳಲ್ಲಿ ಒಬ್ಬರು ಏನಾಗಿಲ್ಲ, ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಾಂತ್ವನ ಹೇಳೋ ರೀತಿಲಿ ಅಥವಾ ಪ್ರಾರ್ಥನೆ ಮಾಡೋಕೆ ಅವ್ರ ಜೊತೆಗಿರುವಂಥ ರೀತಿಯಲ್ಲಿ ಇರಲಿಲ್ಲ. ಎಲ್ಲ ಏನ್ರಿ, ಎಲ್ಲ ಚೆನ್ನಾಗಿ ದೀರ್ಘ ನಿದ್ದೆ ನಿದ್ದೆ ಮಾಡ್ತಾಯಿದ್ರು ಅದರ. ಸೊ ಆ ರೀತಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್, ಗೆತ್ಸೆಮನಿ ಎಕ್ಸ್ಪೀರಿಯನ್ಸಸ್ಗಳು ಪ್ರತಿಯೊಬ್ಬರ ಜೀವನದಲ್ಲಿ ಏನಾಗಬೇಕು, ಇದು ಬರಲೇಬೇಕು. ಅದೇನೋ ನಮ್ಮ ಜೊತೆಗೆ ಇರೋರೆಲ್ಲ ಇರ್ತಾರೆ, ಆದರೆ ಅದು ಯಾರೂ ನಮ್ಮ ಜೊತೆಗೆ ಏನಾಗಿರಲ್ಲ, ಅವರು ಇರೋದಿಲ್ಲ. ನಮಗೆ ಬೇಕಾಗಿರೋಂಥ ಸಮಯದಲ್ಲಿ ಬೇಕಾದಂಥ ರೀತಿಯಲ್ಲಿ ನಮ್ಮ ಜೊತೆಗೆ ಇರೋದಿಲ್ಲ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಾಗ್ತದೆ ಅಂದರೆ ಆ ನ್ಯಾಚುರಲ್ ಟೆಂಡೆನ್ಸಿ ನಮ್ಮಲ್ಲಿ ಇರ್ತಾರೆ ಏನಂತಾರೆ, ಬೇರೆಯವ್ರದ್ದು ಒಂದು ಏನಂದರೆ ಒಂದು ಅನಂತಾಪ ಅದನ್ನೆಲ್ಲ ಎದು ನೋಡೋದಕ್ಕೆ. ಯಾವಾಗ ಅದು ಸಫಿಷಿಯೆಂಟಾಗಿ ಸಿಕ್ಕೋದಿಲ್ವೋ ಅವಾಗ ಏನಾಗ್ತದೆ ಅಂದರೆ ಕಲಿಬೇಕಂತ ಪಾಠಗಳನ್ನ ಕಲಿಯೋದು ಬಿಟ್ಬಿಡ್ತೀವಿ. ನೋಡಿ, ಕ್ರಿಸ್ತನ್ಗೆ ಇದೇ ಥರ ಜೀವಿತದಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು. ಆದರೆ ಕ್ರಿಸ್ತನ್ ಏನು ಮಾಡಿದ್ರು, ಡಿಸ್ಕರೇಜ್ ಆಗಿ ದೇವರಿಂದ ದೂರ ಹೋಗಿಲ್ಲ ಮಾಡಿರ್ತೀನಿ. ಮನುಷ್ಯರು ಅವರಿಂದ ದೂರ ಹೋದ್ರು ಸರಿ, ಕ್ರಿಸ್ತನ್ ಮಾತ್ರ ದೇವ್ರದ್ದು ಮಾತ್ರ ಬಿಡಲೇ ಇಲ್ಲ ನೋಡಿರ್ತೀನಿ. ದೇವ್ರ ಜೊತೆಗೆ ಮಾತ್ರ ಅವ್ರು ಯಾವತ್ತೇನಾಗಿದ್ರು, ಅನ್ಯೋನ್ಯತೆಯಲ್ಲಿದ್ದರು, ಫೆಲೋಶಿಪ್ಪಲ್ಲಿದ್ದರು, ಅರ್ಥವಾಗಿ ಇದ್ರು. ಅವರಿಂದ ದೂರ ಹೋಗಲೇ ಇಲ್ಲ. ಕ್ರಿಸ್ತನ ಶಿಷ್ಯನುಗಳು ಬಿಟ್ಟೋದ್ರು ಸರಿ, ಒಬ್ಬರು ಕೂಡ ಅವ್ರ ಜೊತೆಗೆ ಇಲ್ಲ ಅಂದ್ರೂ ಸರಿ, ಕ್ರೈಸ್ಟ್ ಏನಾಗಿಲ್ಲ, ಅವರು ಡಿಸ್ಕರೇಜೇ ಆಗಿಲ್ಲ. ಇ ವಾಸ್ ವೆರಿ ಫರ್ಮ್ ಆ್ಯಂಡ್ ವೆರಿ ಕ್ಲಿಯರ್ ಅಲ್ವರಾ. ಸೊ ಅದಕ್ಕೆ ಆ ಮೂಮೆಂಟ್ಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಕಲಿಬೇಕಂತ ಪಾಠ ಇದೆ ಸೊ ಅದಕ್ಕೆ ಕ್ರಿಸ್ತನು ದುಃಖವಾಗಿದ್ರು, ಅವ್ರಿಗೆ ಕಷ್ಟವಾಗಿತ್ತು, ಆದರೂ ಕೂಡ ಅವರು ದೇವರು ಅನ್ಯೋನ್ಯತೆಯಲ್ಲಿ ಏನಾಗಿದ್ರು, ಇದ್ರು ಸೊ ನೋಡ್ಬೇಕಾದ್ರೆ ಅವರು ಅಸತ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು, ಅನ್ಯಾಯವನ್ನೇ ದ್ವೇಷಿಸಿದ್ರು, ನೀತಿ ನ್ಯಾಯನೇ ಮಾಡಿದ್ರು, ಅವರು ಪ್ರೀತಿ ಮಾಡೋರಾಗಿದ್ರು. ಸೊ ಈ ಥರ ಅನುಭವಗಳಲ್ಲಿ ನಾವು ಕಲಿಬೇಕಂತ ಪಾಠಗಳೇನಪ್ಪ ಅಂದರೆ, ಯೇಸು ಕ್ರಿಸ್ತು ಏನು ಪಾಠ ಕಲ್ತರು ಹೇಳ್ತಾರಲ್ಲ, ದೇವರೇ ಸಾಧ್ಯವಾದ ಪಾತ್ರ ನನ್ನನ್ನಾಗಲಿ ಈ ಅನುಭವ, ಈ ಒಂದು ಏನಂತ ಒಂದು ವೇದನೆ ಪಡ್ತಾ ಇದ್ದೀನೋ, ಈ ಒಂದು ಏನಂತ ಒಂದು ಎಕ್ಸ್ಪೀರಿಯನ್ಸ್ ಇವಾಗ ಇದೆಯೋ, ಈ ಎಕ್ಸ್ಪೀರಿಯನ್ಸ್ ಏನಾಗಲಿ ದೇವರೇ ನನ್ನಿಂದ ಒಟ್ಟೋಗ್ಲಿ ಅಂತ ಕೇಳ್ಕೊತಾರೆ ಕ್ರಿಸ್ತನು. ಆದರೂ ಏನು ಹೇಳ್ತಾರೆ, ದೇವರೇ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ. ಹಂಗಾರೆ ಏನಪ್ಪ ಅರ್ಥ, ಪ್ರತಿಯೊಬ್ಬರು ಕಾನ್ಸಿಕ್ರೇಟೆಡ್ ಜೀವನದಲ್ಲಿ ಈ ಥರ ದೇವರು ನಮ್ಮನ್ನು ಕೈ ಬಿಟ್ಟಿರೋಂಥ ಒಂದು ಸನ್ನಿವೇಶಗಳು, ಅಥವಾ ದೇವರು ನಮ್ಮನ್ನು ತುಂಬ ದೂರ ಬಿಟ್ಟೋಗಿರೋಂಥ ಸನ್ನಿವೇಶಗಳು, ಆ ಥರ ಒಂದು ಎಕ್ಸ್ಪೀರಿಯನ್ಸಸ್ಗಳು ದೇವ್ರು ನಮ್ಗೇನು ಮಾಡ್ತಾರೆ, ಕೊಡ್ತಾರೆ. ಅದು ದೇವ್ರು ನಮ್ಮನ್ನ ಕೈ ಬಿಟ್ಟು ಹೋಗ್ಬಿಡ್ತಾರೆ ಅಂದರೆ ಕೈ ಬಿಟ್ಟು ಹೋಗಿಲ್ಲ ರೀ. ದೇವ್ರು ಏನು ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ, ಏನು ಮಾಡ್ತಾರೆ ಇವರು ಅಂತ ಏನು ಮಾಡ್ತಿರ್ತಾರೆ, ಎದುರು ನೋಡ್ತಾ ಇರ್ತಾರೆ ನೋಡಿದ್ದೀನಿ ಅಲ್ವರ. ಸೊ ಅದಕ್ಕೆ ನಾವು ಹೆಂಗಿರ್ತೀರಿ, ನಾವು ಇಂಥ ಟೈಮ್ಗಳಲ್ಲಿ ನೀವು ಯಾವ ಥರ ಬಿಹೇವ್ ಮಾಡ್ತೀರಿ, ಕ್ರಿಸ್ತಂಗಿರೋಂಥ ಮೈಂಡ್ ಥರ ನಾವು ಥಿಂಕ್ ಮಾಡಿ ದೇವ್ರಿಗೆಲ್ಲ ಒಪ್ಪಿಸ್ಕೊಟ್ಟು ದೇವರಲ್ಲಿ ಇರೋದಕ್ಕೆ ನಾವು ಪ್ರಯತ್ನ ಮಾಡ್ತೀರಾ, ಅಥವಾ ನಮ್ಮಲ್ಲಿರೋಂಥ ಫೀಲಿಂಗ್ಸ್ಗಳ ಮೇಲೆ ನಮ್ಮ ಕಾನ್ಸಿಕ್ರೇಷನ್ ಡಿಪೆಂಡ್ ಆಗಿದೆ ಅಂತ ಥಿಂಕ್ ಮಾಡ್ತೀರಾ ಅಲ್ವರ. ಇವಾಗ ಕ್ರಿಸ್ತನ್ಗೆ ಅವ್ರಿಗೇನಾಗಿತ್ತಲ್ಲ, ಗೆಸ್ಮೆ ತುಂಬ ಕಷ್ಟವಾಗಿತ್ತು. ದೇವರೇ ಸಾಧ್ಯವಾದ ಏನಾಗಲಿ ನನ್ನಿಂದ ತೊಲಗೋಗ್ಲಿ ಯಾಕೆಂದರೆ ಅವರಲ್ಲಿ ತುಂಬ ಒಂದು ಕಷ್ಟವಾದ ಸನ್ನಿವೇಶ ಏನಿತ್ತು ಅಂದರೆ, ನಾನು ದೇವ್ರ ಜೊತೆ ಎಲ್ಲವನ್ನು ನೆರವೇರಿಸಿದ್ದೀನಾ, ಏನಾರೋ ಒಂದು ಎಡವಟ್ಟು ಆಗ್ಬಿಟ್ಟ ಅಂತಂದರೆ ಕ್ರಿಸ್ತನು ಎಲ್ಲಿಗಪ್ಪ ಹೋಗ್ತಾ ಇದ್ರು ಅಂತಂದರೆ ಎರಡನೇ ಮರಣಕ್ಕೆ. ಎರಡನೇ ಮರಣ ಅಂದರೆ ಮರಣದ ಹಿಂತಿರುಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಆಗ್ಬಿಟ್ಟು ಅಂದರೆ ಲೋಕ ಯಾವ ಮನುಷ್ಯನಿಗೂ ರಕ್ಷಣೆ ಇಲ್ಲ.
ಅದರಿಂದ ಆ ಸಂದೇಹಗಳು, ಆ ಗೊಂದಲಗಳು ಏನು ಮನಸ್ಸಲ್ಲಿ ಬರ್ತಾ ಇದೆಯೋ ದೇವ್ರೆ, ಈ ಅನುಭವ ಆದಷ್ಟು ಏನಾಗ್ಲಿ ತೊಲಗೋಗ್ಲಿ ಅಂತ ಕೇಳ್ಕೊಂತಾರೆ. ಈ ಪ್ರೇಯರ್ ದೇವ್ರು ಕೇಳಿದ್ರಾ ಅಂತಂದ್ರೆ ಎಸ್, ಇಬ್ರಿಯರು 5:8 ಹೇಳ್ತಾರೆ ಏನ್ರಿ, ದೇವ್ರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು ಅಂತ ಸತ್ಯವೇದ ವಾಕ್ಯ ಏನ್ ಮಾಡ್ತಾರೆ ನಮ್ಗೆ ಕ್ಲೀನಾಗಿ ಹೇಳ್ತಾ. ಹಂಗಾರೆ ದೇವರು ಆತನ ಪ್ರಾರ್ಥನೆಗಳು ಏನ್ ಮಾಡೋರೆ, ಕೇಳೋರು. ಯಾಕೆ? ದೇವ್ರ ಭಯ ಭಕ್ತಿಯ ನಿಮಿತ್ತ. ಇದೇ ರೀತಿ ನಮಗೆ ಜೀವನದಲ್ಲಿ ಅನುಭವಗಳು ಬರ್ಬೇಕಾದ್ರೆ ದೇವರಿಗೆ ಹತ್ರವಾಗಿ ಏನಾಗಿರ್ಬೇಕು ಇರಬೇಕು, ದೇವ್ರ ಮಕ್ಳು ಸಂಗಡ ಏನಾಗಿರ್ಬೇಕು ಇರಬೇಕು. ಅದು ಬಿಟ್ಟು ನಮ್ಮ ಫೀಲಿಂಗ್ಸ್ ಮೇಲೆ ನಮ್ಮ ಕಾನ್ಸಿಕ್ರೇಷನ್ ಏನಾಗಿಲ್ಲ, ಡಿಪೆಂಡ್ ಆಗಿಲ್ಲ. ಓಕೆನಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನಮಿತ ಅಷ್ಟ ಓದ್ಬೋದಾ? ಮತ್ತೊಂದು ವರ್ಗದ ಕ್ರೈಸ್ತರಿಗೆ ತಮಗೆ ಆಗುವ ಭಾವನೆಗಳು ಸಾಕ್ಷಿಯಾಗಿರುವುದಕ್ಕೆ ಆಧಾರವಿಲ್ಲದಿರುವುದರಿಂದ ದೇವರು ತಮಗೆ ತನ್ನ ಅನುಗ್ರಹವನ್ನು ನಿರಾಕರಿಸುತ್ತಾನೆ ಎಂಬುವ ತೀರ್ಮಾನಕ್ಕೆ ಬರುತ್ತಾರೆ. ಅವರು ದೇವರ ಕುಟುಂಬದಲ್ಲಿ ಪುತ್ರರೆಂದು ಅಂಗೀಕರಿಸಲು ಯಾವುದೇ ಖಚಿತವಾದ ಆಧಾರವಿಲ್ಲವೆಂದು ತಿಳಿದುಕೊಳ್ಳುತ್ತಾರೆ. ಅವರ ಈ ಅನುಮಾನವು ಈ ಕೆಳಗಣ ಚಿರಪರಿತವಾದ ಸಂಗೀತದಲ್ಲಿ ವ್ಯಕ್ತವಾಗುತ್ತದೆ. This a point I long to know. Of it causes anxious thought. Do I love the Lord or no? Am I his or am I not? ಓದ್ಬೇಕು brother? ಓಕೆ, ಕಂಟಿನ್ಯೂ ಮಾಡಿ ಸ್ಟಾರ್. ಈ ಅನಿಶ್ಚಿತತೆಯು ಆಯ್ಕೆ ಸಿದ್ಧಾಂತದ ತಪ್ಪು ತಿಳುವಳಿಕೆಯ ಕಾರಣ ಭಾಗವಾಗಿಯೂ ಕಂಡುಬರುತ್ತದೆ. ಆದಾಗ್ಯೂ ಈ ಸ್ನೇಹಿತರುಗಳು ಅವರ ಬದಲಾಗಬಹುದಾದ ಭಾವನೆಗಳು ಅವರ ಪುತ್ರತ್ವವನ್ನು ತೀರ್ಮಾನಿಸಲು ಸರಿಯಾದ ಓರೆಗಲ್ಲು ಆಗಲಾಗದು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಇತರರು ವೇದವಾಕ್ಯವು ಹೇಳುವಂತೆ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆವಿದೆ. ಏಷಾಯ 26ನೇ ಅಧ್ಯಾಯ 3ನೇ ವಚನ. ಅವರ ಮಕ್ಕಳತನವನ್ನು ಅವರ ಶಾಂತ ಮನಸ್ಸಿನ ಆಧಾರದ ಮೇಲೆ ನಿರ್ಣಯಿಸಲಾಗುವುದು. ಆದರೆ ಅವರು ಅನ್ಯಜನರನ್ನು ಮತ್ತು ಈ ಲೋಕದವರನ್ನು ನೋಡುವಾಗ ಅವರಲ್ಲಿ ಅನೇಕರು ಸುವ್ಯಕ್ತವಾಗಿ ಶಾಂತ ಮನಸ್ಸನ್ನು ಸಹ ಹೊಂದಿರುವವರನ್ನು ನೋಡಿ ಆತ್ಮನ ಸಾಕ್ಷಿಯ ಬಗ್ಗೆ ಅವರ ದೃಷ್ಟಿಕೋನವು ಅವರ ನಿರೀಕ್ಷೆಯನ್ನು ಎತ್ತಿ ಹಿಡಿಯಲು ಅಥವಾ ಅವರಿಗೆ ಭರವಸೆ ನೀಡುವಂತೆ ಸಾಕಾಗುವಷ್ಟು ಇಲ್ಲವೆಂದು ಸಾಬೀತಾಗುತ್ತದೆ. ನಂತರದಲ್ಲಿ ಅಂಧಕಾರದ ಸಮಯವು ಬರುತ್ತದೆ. ಆಗ ಅವರು ಮೋಸ ಹೋಗುವುದು, ನಂತರದಲ್ಲಿ ಯಾತನೆಗೊಳಪಡುವುದು ಎಷ್ಟು ಸುಲಭ. ಆಗಾಗುವಂತೆ ಅವರು ಆತ್ಮನನ್ನು ದುಃಖಪಡಿಸಿದ್ದಾರೆ, ಯಾಕೆಂದರೆ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. 1 ಯೋಹಾನ 4ನೇ ಅಧ್ಯಾಯ 18ನೇ ವಚನ. ಥ್ಯಾಂಕ್ ಯು ಸ್ಟಾರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಇನ್ನು ಮತ್ತೊಂದು ಗ್ರೂಪ್ ಆಫ್ ಕ್ರಿಶ್ಚಿಯನ್ಸ್ ಇದ್ದಾರೆ. ಅವ್ರು ಹೆಂಗಪ್ಪ ಅಂತಂದ್ರೆ ಅವರಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆ ಫೀಲಿಂಗ್ಸ್ ಏನಾಗಿಲ್ಲ ಇಲ್ಲ. ಅದಕ್ಕೆ ಅವರು ಪರ್ಮನೆಂಟಾಗಿ ಏನು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಮನಸ್ಸಲ್ಲಿ ಅಂದರೆ, ಓ ದೇವ್ರು ನಮ್ಗೆ ಏನು ಮಾಡ್ಬಿಟ್ಟಾರೆ, ಕೈ ಬಿಟ್ಬಿಟ್ಟಾರೆ, ನಾನು ದೇವ್ರ ಮಗನಾಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಅದು ಇವ್ರು ಎಕ್ಸ್ಟ್ರೀಮ್. ಎಂಥ ಎಕ್ಸ್ಟ್ರೀಮು ಅಂತಂದರೆ, ಅವಾಗ ನೋಡಿದೇನ್ರಿ ಎಕ್ಸ್ಟ್ರೀಮು, ತುಂಬ ಸಂತೋಷವಾಗಿದ್ದರೆ ನಮಗೊಂದು ಸೂಚನೆ, ನಾವೇನಾಗಿದೆ ದೇವ್ರ ಮಕ್ಕಳಾಗಿದ್ದೀರಿ ಅಂತ. ಇದು ಇನ್ನೊಂದು ಎಕ್ಸ್ಟ್ರೀಮ್ ಏನಂತಂದರೆ ಸಂತೋಷನೇ ಇಲ್ಲ, ಅದರ ತುಂಬ ಬೇಜಾರು, ಅದನ್ನ ನೋಡ್ಬೇಕಾದ್ರೆ ಆದರೂ ಕೂಡ ಏನ್ರಿ, ಓ ದೇವ್ರನ್ನ ಕೈ ಬಿಟ್ಬಿಟ್ಟವ್ರೆ, ದೇವ್ರನ್ನ ದೂರ ಮಾಡಿಬಿಟ್ಟಾರೆ, ದೇವ್ರಿಂದ ನಾನು ಏನ್ಬಿಡ್ತೀನಿ, ತುಂಬ ದೂರ ಆಗ್ಬಿಡ್ತೀನಿ, ನಾನು ದೇವ್ರ ಮಗನಾಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡ. ಅದಕ್ಕೆ ಅವ್ರ ಫೀಲಿಂಗ್ಸ್ ಹೆಂಗಪ್ಪ ಅಂದರೆ, ಒಂದು ಹಾಡಲ್ಲಿದೆ ಅಂತ ಹೇಳ್ತಾರೆ, ಒಂದು ಪಾಯಿಂಟ್ ಹೇಳ್ತಾರೆ ಒಂದು ಪೊಯಮಲ್ಲಿ ಏನಂದರೆ, ದಿಸ್ ಎ ಪಾಯಿಂಟ್ ಅ ಲಾಂಗ್ ಟು ನೋ, ಆಫನ್ ಇಟ್ ಕಾಸಸ್ ಆಂಕ್ಷಿಯಸ್ ಥಾಟ್, ಡು ಐ ಲವ್ ದ ಲಾರ್ಡ್ ಆರ್ ನೋ, ಆಮ್ ಐ ಈಸ್ ಆರ್ ನಾಟ್. ಅದೇನಪ್ಪ ಅರ್ಥ ಅಂತಂದರೆ, ಏನಿದೆ, ನಾನು ತುಂಬ ಕುತೂಹಲದಿಂದ ನಾನು ಏನಂತ ತಿಳ್ಕೊಳಕ್ಕೆ ಆಸೆ ಪಡ್ತೀನಿ ಅಂತಂದರೆ, ನಾನು ಕರ್ತನಲ್ಲಿ ಇದ್ದೀನೋ ಇಲ್ವೋ, ನಾನು ಆತನವನಾಗಿದ್ದೀನೋ ಇಲ್ವೋ ಅಂತಂದ್ಬಿಟ್ಟು. ಅದರ ಸದ್ಯ ನೋಡ್ಬೇಕಾದ್ರೆ ಅವ್ರಿಗೆ ಸರ್ಟನ್ ಆಗಿಲ್ಲ, ಕ್ಲಾರಿಟಿ ಇಲ್ಲ, ಕ್ಲಿಯರ್ ಇಲ್ಲ, ಏನಾಗಿದ್ದೀನಿ ನಾನು ದೇವ್ರ ಮಗನಾಗಿದ್ದೀನಿ ಅನ್ನೋಂಟೆ. ಈ ಒಂದು ಆಲೋಚನೆ ಬರೋಕ್ಕೆ ಏನಕ್ಕಪ್ಪ ಕಾರಣ ಅಂತಂದರೆ, ದ ಸಬ್ಜೆಕ್ಟ್ ಅಬೌಟ್ ಎಲೆಕ್ಷನ್, ದೇವರು ಯಾರನ್ನ ಆದುಕೊಂಡವ್ರೆ ಅಂತ ಅಭಿಪ್ರಾಯ ಬಗ್ಗೆ ಒಂದು ತಪ್ಪಾದ ಆಲೋಚನೆ ಏನಾಗಿದೆ ಇರೋದ್ರಿಂದ. ಹೇಗೆ ಏನದು ಆಯ್ಕೆ ಮಾಡಿರೋದು, ನಾವು 6ನೇ ವಾಲ್ಯೂಮ್ನಲ್ಲಿ ಓದಿದ್ದೀರಿ ಒಂದು ಚಾಪ್ಟರ್ಲಿ, ಎಲೆಕ್ಷನ್ ಅಂತ ಅಂದ್ಬಿಟ್ಟಲ್ರ. ಏನಪ್ಪ ಅದು ಎಲೆಕ್ಷನ್ ಅಂತಂದರೆ, ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ಅಥವಾ ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆನೆ ದೇವರು ಪರ್ಟಿಕ್ಯುಲರ್ಗೆ ಕೆಲವು ಜನ ವ್ಯಕ್ತಿಗಳು ನಿಮ್ಮ ಆಯ್ಕೆ ಮಾಡಿಬಿಟ್ಟವ್ರೆ. ಅದರ ಏನಕ್ಕೆ ಅವ್ರು ಎಲ್ಲೆಲ್ಲಿರಬೇಕು, ಆ ಸ್ಥಾನದಲ್ಲಿ ಇರಬೇಕು. ಅದೇ ರೀತಿ ಕೆಲವೊಂದು ಜನಗಳನ್ನ ಹುಟ್ಟಕ್ಕಿಂತ ಮುಂಚೆನೇ ದೇವ್ರು ಏನು ಮಾಡ್ಬಿಟ್ರೆ ಅವ್ರನ್ನ ಸಂತೋಷವಾಗಿರ್ಬೇಕು, ಅವ್ರ ದೇವ್ರ ಮಕ್ಕಳಾಗಿರ್ಬೇಕು ಅಂತ ಆಯ್ಕೆ ಮಾಡಿಬಿಟ್ರೆ ಅಂದ್ಬಿಟ್ಟು ಇದು ತಪ್ಪಾದ ಅಭಿಪ್ರಾಯ ತಲೆ ಏನ್ಬಿಟ್ಟೆ ಫಿಕ್ಸ್ ಆಗಿಬಿಟ್ಟಿದೆ. ಅದರ ಯಾರು ನರಕಕ್ಕೆ ಹೋಗ್ಬೇಕು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಫಿಕ್ಸ್ ಮಾಡ್ಬಿಟ್ರೆ ಅಂತ ಅವ್ರ ಗಾಡಿ ಏನಾಗಿದೆ ಫಿಕ್ಸ್ ಆಗಿದೆ. ಆದರೆ ಅದನ್ನು ನಾವು ಸತ್ಯಲ್ಲಿ ನೋಡಿದ್ದೀರಿ.
ನರಕ ಅಂದ್ಬಿಟ್ಟು ವೇದನೆ ಸ್ಥಳ ಅಲ್ಲ, ಸ್ವರ್ಗ ಅಂದ್ಬಿಟ್ಟು ಎಲ್ಲ ತಿಳ್ಕೊಂಡ ರೀತಿಲಿ ಎಲ್ಲರೂ ಹೋಗೋಂಥ ಸ್ಥಳನೇ ಅಲ್ವೇ ಅಲ್ಲ. ಅದು ಹೋಗ್ಬೇಕಂತ ಸಡನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಇದಕ್ಕೆ ಹುಟ್ಟೋಕ್ಕಿಂತ ಮುಂಚೆನೇ ದೇವ್ರು ಯಾರನ್ನೂ ಆಯ್ಕೊಡೋಂಥ ಒಂದು ಕೆಲಸನೇ ಅಲ್ಲ. ಹಂಗೆ ಆಯ್ಕೆ ಮಾಡಂಗೆ ಆಗಿದ್ದಾನೆ. ನಾವೆಲ್ಲ ಯಾಕೆ ಇಷ್ಟು ಕಷ್ಟಪಡಬೇಕಾಯ್ತು? ಅಪೋಸ್ಟ್ಲು ಪೌಲ್ ಯಾಕೆ ತನ್ನ ದೇಹನ ಜಿಸ್ಕೊಬೇಕಾಗಿತ್ತು? ಯೇಸು ಕ್ರಿಸ್ತು ಯಾಕೆ ಹೇಳ್ಬೇಕಾಯ್ತು ಬಹು ಕಷ್ಟ ಸಂಕಟಗಳನ್ನ ತಾಳಿ ದೇವರಾಜ್ಯನ ತಾಳಬೇಕು ಸೇರಬೇಕು ಅಂತ? ಯಾಕೆ ನೀವೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಹಿಂದೆ ಬನ್ನಿ ಅಂತ ಹೇಳ್ಬೇಕಾಯ್ತು? ಆಲ್ರೆಡಿ ನೀವೆಲ್ಲ ಸೆಲೆಕ್ಷನ್ ಆಗಿಬಿಟ್ಟಿದ್ದಾರೆ. ಟೆನ್ಷನ್ ತಗೊಂಬಿಡಿ, ನನ್ನ ಪಾಡಿನ ಶಿಲ್ಬೆ ಸಾಯ್ತೀನಿ, ಆಮೇಲೆ ನಿಮ್ಗೆ ಎಲ್ಲರೂ ರಕ್ಷಣೆ ಮಾಡ್ಬಿಡ್ತಾರೆ, ಯಾರು ಎಲ್ಲೆಲ್ಲ ಹೋಗ್ಬೇಕು ಎಲ್ಲ ಫಿಕ್ಸ್ ಆಗಿರೋದ್ರಿಂದ ಅವ್ರವ್ರ ಕೆಲಸಕ್ಕೆ ಹೋಗ್ಬಿಡ್ತಾರೆ ಅಂತ ಯೇಸು ಕ್ರಿಸ್ತು ಹೇಳ್ಬೇಕಲ್ಲ. ಹೇಳಿದ್ರ ಅಂದ್ರೆ ಇಲ್ಲ ರೀ. ಅದಕ್ಕೆ ಸ್ಕ್ರಿಪ್ಚರ್ಸ್ನ ರಾಂಗ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಬರೋಂಥ ಒಂದು ಫೀಲಿಂಗ್ಸ್. ಅದರ ಎರಡನೇದು ಥಾಟ್ ಇನ್ನೊಂದು ಏನಪ್ಪ ಅಂದರೆ, ಬೈಬಲಲ್ಲಿ ಒಂದು ವಾಕ್ಯ ಹೇಳ್ತಾರೆ. ಏನಪ್ಪ ಅಂತ ಏನು ವಾಕ್ಯ ಹೇಳ್ತಾರೆ ಅಂದರೆ, ಯಾರ ಮನಸ್ಸು ನಿನ್ನ ಮೇಲಿದೆಯೋ ಅವನಿಗೆ ಸಂಪೂರ್ಣವಾದಂಥ ಸಮಾಧಾನ ನೀನು ಕೊಡ್ತೀಯಾ ಅಂತ ಹೇಳ್ತಾರೆ. ಇಂಗ್ಲೀಷ್ ಬರ್ತಾರೆ, ದೋ ಶಲ್ ಕೀಪ್ ಹಿಮ್ ಇನ್ ಪರ್ಫೆಕ್ಟ್ ಪೀಸ್ ಹೂಸ್ ಮೈಂಡ್ ಇಸ್ ಸ್ಟೇಡ್ ಆನ್ ದಿ ಅಂತ ಹೇಳ್ತಾರೆ. ಹಾಗಾದರೆ ಅವನ ಮನಸ್ಸಲ್ಲಿ ಯಾವಾಗೂ ಸಮಾಧಾನ ಇರ್ತದೆ. ಯಾರಿಗಿರ್ತಾರೆ? ಯಾರೋ ನಿನ್ನ ಮೇಲೆ ಏನಾಗಿರ್ತಾನೆ, ಒಂದು ನಂಬಿಕೆ ಉಳ್ಳನಾಗಿರ್ತಾನೋ, ಏನ್ರಿ ನಿನ್ನ ಮೇಲೆ ಭರವಸೆ ಉಳ್ಳನಾಗಿರ್ತಾರೋ, ಅವ್ನಿಗೆ ಯಾವುದೇ ರೀತಿ ಅಸಮಾಧಾನ ಬರೋಕ್ಕೆ ಸಾಧ್ಯ ಇಲ್ಲ. ಸಮಾಧಾನ ಯಾವತ್ತೂ ಇರ್ತದೆ ಅಂತಂತ ಹೇಳ್ತಾರೆ. ಅದರ ಹಂಗೇನು ಅದಕ್ಕೆ ಎಷ್ಟೋ ಜನ ಏನು ಜಡ್ಜ್ ಮಾಡ್ತಾರೆ ಅಂತಂದರೆ, ಈ ಸಮಾಧಾನ ಏನಾಗಿರ್ಬೇಕು ನಮ್ಮಲ್ಲಿ ಇರಬೇಕು, ಇದೇ ಪವಿತ್ರ ಆತ್ಮನ ಸಾಕ್ಷಿ, ನಾನೇನಾಗಿದ್ದೀನಿ, ದೇವ್ರ ಮಗನಾಗಿದ್ದೀನಿ, ನನ್ನಲ್ಲಿ ಏನಂತಾರೆ ಸಮಾಧಾನ ಇತ್ತು ಅಂತಂದರೆ ನಾನು ದೇವ್ರ ಮಗನ. ಅಸಮಾಧಾನ ಇತ್ತು ಅಂತಂದರೆ ಏನಾಗೋದಕ್ಕೆ ಸಾಧ್ಯ ಇಲ್ಲ, ನಾವು ದೇವ್ರ ಮಗನಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಅಸಮಾಧಾನಕ್ಕೆ ಆಪೋಸಿಟ್ ಏನಪ್ಪ ಅಂದರೆ ಗೊಂದಲ, ಅದರ ಕಳವಳ, ಅದರ ಭಯ. ಅಲ್ಲರ ಯಾಕೆಂದರೆ ಇದಕ್ಕೆ ಸಮಂಜಸವಾಗಿ ಒಂದು ಇದಕ್ಕೆ ಕ್ಲಿಯರಾಗಿ ಇದೇ ಥರ ಒಂದು ವಾಕ್ಯ ಇದೆ ಅಲ್ಲರ, ಏನಪ್ಪ, ಎಲ್ಲಿ ಪ್ರೀತಿ ಇದೆಯೋ ಅಲ್ಲೇನಿಲ್ಲ ವೇದನೆ ಇಲ್ಲ. ಸೊ ಹಂಗಾರೆ ವೇದನೆ, ಒಂಥರ ಒಂದು ಭಯ ಅಥವಾ ಒಂಥರ ಅಸಮಾಧಾನದ ಒಂದು ಸನ್ನಿವೇಶ ಇತ್ತು ಅಂತಂದ್ರೆ ಏನಪ್ಪ ಅರ್ಥ ಅಂತಂದರೆ, ದೇವರು ನಮ್ಮ ಜೊತೆಗೆ ಏನಾಗಿಲ್ಲ ಇಲ್ಲ, ಅಂದರೆ ನಾನು ದೇವ್ರ ಮಗನಾಗಿಲ್ಲ ಅಂತಂದ್ಬಿಟ್ಟು ಅಂದರೆ ಒಂದು ಥಾಟ್. ಈ ಥರ ಏನು ಮಾಡ್ತಾರೆ ಅಂದರೆ, ಸ್ಕ್ರಿಪ್ಚರ್ಸ್ನ ರಾಂಗ್ ಆಗೋ ರೀತಿಲಿ ಅರ್ಥ ಮಾಡ್ಕೊಳೋದ್ರಿಂದ ಇವ್ರು ಏನು ಮಾಡ್ತಾರೆ, ಒಂದು ಕನ್ಕ್ಲೂಷನ್ ಏನು ಮಾಡ್ಬಿಡ್ತಾರೆ, ಬಂದ್ಬಿಡ್ತಾರೆ. ಏನಪ್ಪ, ಹಂಗಾರೆ ಪವಿತ್ರಾತ್ಮನ ಸಾಕ್ಷಿ ಅಂದರೆ ಹೀಗಿರಬೇಕು, ಆಗಿರಬೇಕು ಅಂತಂದ್ಬಿಟ್ಟದರ. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಆ್ಯಕ್ಚುಲಿ ಈ ಸಾಕ್ಷಿಯನ್ನು ಏನು, ಇದು ಹೇಗಿರಬೇಕು ಏನು ಅಂತ ಮುಂದಕ್ಕೆ ಹೇಳ್ತಾರೆ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಬ್ರದರ್ ಏನು ಮಾಡ್ತಾ ಇದ್ದಾರೆ, ಸಾಮಾನ್ಯವಾಗಿ ಕ್ರೈಸ್ತರ ನಡುವೆ ಇರುವಂಥ ಒಂದು ಅಭಿಪ್ರಾಯಗಳನ್ನ ಏನು ಮಾಡ್ತಾ ಇದ್ದಾರೆ, ಇದನ್ನ ಒಂದೊಂದೇ ಹೇಳ್ತಾ ಹೋಗ್ತಾ ಇದ್ದಾರೆ. ಇದಕ್ಕೆ ವಾಕ್ಯದಲ್ಲಿ ಏನು ಹೇಳ್ತಾ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಅಮೃತ. Yes, brother. ಪೇಜ್ ನಂಬರ್ 140 brother. ಲಾಸ್ಟ್ ಪ್ಯಾರಾಗ್ರಾಫ್. ಬೋಳೆ ಸ್ವಭಾವದವರು, ಸುಲಭವಾಗಿ ನಂಬುವವರು, ಅದನ್ನೇ ನಂಬಿಕೆ ಎಂದು ಹೆಸರಿಸಿದವರು, ಆತ್ಮನು ಒಬ್ಬ ವ್ಯಕ್ತಿ ಎಂಬಂತೆ ನೋಡುತ್ತಾರೆ. ಅವರು ತಮ್ಮ ಅಂತರಂಗದ ಕಿವಿಗಳಲ್ಲಿ ಆತ್ಮನು ಪಿಸುಗುಟ್ಟುತ್ತಾನೆಂದು ಭ್ರಮಿಸುತ್ತಾರೆ, ಮತ್ತು ನಂತರದಲ್ಲಿ ಪಿಸುಗುಟ್ಟಲ್ಪಟ್ಟ ಮಾತುಗಳು ನಿರಪೇಕ್ಷವಾಗಿ ಅಸತ್ಯವಾದುದೆಂದು ತಿಳಿದು ಬರುವುದಾದರೂ ಅವರು ತಮ್ಮನ್ನೇ ಇದಕ್ಕಾಗಿ ಅಭಿನಂದಿಸಿಕೊಳ್ಳುತ್ತಾರೆ. ಇನ್ನೂ ಹೆಚ್ಚಿನ ತಾರ್ಕಿಕ ಮನೋಭಾವವುಳ್ಳ ಕ್ರೈಸ್ತರು ತಮ್ಮನ್ನು ತಾವೇ ಮೋಸಗೊಳಿಸಲಾಗದವರು, ಪವಿತ್ರಾತ್ಮನ ಸಾಕ್ಷಿ ಇರುವ ತಮ್ಮ ಸ್ನೇಹಿತರ ದೃಢತೆಯ ಮೇಲೆ ಕಳವಳಗೊಳ್ಳುತ್ತಾರೆ, ಹಾಗಾಗಿ ಆಶ್ವಾಸನೆ ಇಲ್ಲದವರಾಗಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ನೋಡಿ, ಇನ್ನೂ ಕೆಲವು ಜನಕ್ಕೆ ಏನಪ್ಪ ಒಂದು ಫೀಲಿಂಗ್ ಅಂತಂದರೆ, ಏನ್ರಿ ಇವರು ಒಂಥರ ಏನಂತಾರೆ ಮೂಢನಂಬಿಕೆಯಿಂದ ಅಂತ ಹೇಳ್ಬೋದು. ಅದರ ಏನೋ ಬ್ಲೈಂಡ್ ಫೇತ್ ಇರಬೇಕು. ಅಫ್ಕೋರ್ಸ್ ಫೇತ್ ಇಸ್ ಬ್ಲೈಂಡ್, ಆದರೆ ಅದರಲ್ಲಿ ಈ ಒಂಥರ ಒಂದು ಮುಟ್ಟಾಳ ನಂಬಿಕೆ ಅಂತ ಏನು ಮಾಡೋದು ಹೇಳ್ಬೋದು. ಅಲ್ಲರ ಏನ್ರಿ ಅದು ಸತ್ಯವೇದಕ್ಕೆ ದೇವ್ರ ಯೋಜನೆಗೆ ವಿರುದ್ಧವಾಗಿರೋಂಥ ಒಂದು ಫೇತ್ ಅಲ್ದರ. ಇದು ಹೆಂಗಪ್ಪ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಫೇತ್ ಇದೆಯಪ್ಪ, ಫೇತ್ ಅಂದರೆ ಕಣ್ಣು ಕಾಣಿಸಿರೋಂಥ ನಂಬೋದೇನ್ರಿ ಒಂದು ಫೇತ್. ಅದರ ಅದು ಯಾವ ವಿಚಾರದಲ್ಲಿ ಅಂದರೆ, ನಮ್ಮ ಕಣ್ಣಿಗೆ ಕಾಣಿಸಿದ ಅದ್ಭುತವಾದ ಸೃಷ್ಟಿಗಳನ್ನ ದೇವ್ರು ಮಾಡಿದಂಥ ಆ ಥರ ಒಂದು ಫೇತ್. ಆದರೆ ಇವ್ರಿಗೆ ಯಾವ ಥರ ಫೇತ್ ಅಂದರೆ ಒಂಥರ ಅಂದರೆ ಸ್ಟಬ್ಬನ್ ಫೇತ್ ಅಂತ ಹೇಳ್ಬೋದು. ಉದಾಹರಣೆಗೆ ಹೆಂಗಪ್ಪ ಅಂದರೆ, ಟ್ರೈನ್ ಬರ್ತಾ ಇರ್ತಾರಪ್ಪ, ಟ್ರೈನ್ ಬರ್ತಾ ಇರೋ ಬರಲ್ಲ, ಹಂಗೆ ದಾಟ್ಕೊಂಡು ಹೋಗ್ತೀನಿ ಅಂತಂದರೆ, ದಾಟ್ಕೊಂಡು ಹೋದ್ರೆ ಏನಾಗ್ತದೆ, ಟ್ರೈನ್ ನಮ್ಮನ್ನ ಹೊಡ್ಕೊಂಡು ಹೋಗ್ತಾರೆ, ನಾವೇನಾಗ್ತೀರಿ, ಸತ್ತೋಯ್ತೀರಿ. ಅದರ ಇವ್ರಿಗೆ ಹಿಂಗೆ ನಂಬಿಕೆನೂ ಇಲ್ಲ, ನನಗೋಸ್ಕರ ದೇವ್ರು ಏನು ಮಾಡ್ತಾರೆ, ಟ್ರೈನ್ನ ಸ್ಟಾಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಧೈರ್ಯವಾಗಿ ಕರ್ತನ ಹೆಸರು ಹೇಳ್ಕೊಂಡು ಕರ್ತನಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಏನು ಮಾಡೋದು, ಹೋಗೋವಂಥದ್ದು. ಅದರ ಉದಾಹರಣೆಗೆ ಹೇಳಿದ್ದು. ಈ ಥರ ಎಲ್ಲ ದೇವ್ರು ನಮ್ಮನ್ನು ಕಾಪಾಡ್ತಾರಾ ಅಂತಂದರೆ ಕಾಪಾಡಲ್ಲ. ಮಳೆ ಬರ್ತಾ ಇರ್ತದೆ, ಅದರ ಇಲ್ಲ ನಾನು ದೇವ್ರ ಮೇಲೆ ನಂಬಿಕೆ ಇದೆ, ನಾನು ಹೋಗ್ತೀನಿ, ದೇವ್ರು ನನಗೋಸ್ಕರ ಏನು ಮಾಡ್ತಾರೆ, ಮಳೆ ನಿಲ್ಲಿಸ್ಬಿಡ್ತಾರೆ ಅಂತಂದರೆ ದೇವರೆಲ್ಲ ಏನು ಮಾಡೋಕ್ಕೋಗಲ್ಲ, ಮ್ಯಾಜಿಕ್ ಎಲ್ಲ ಮಾಡಿದ್ದು ಮಳೆ ನಿಲ್ಸೋಕೆ ಹೋಗಲ್ಲ.
ಅದಕ್ಕೆ ಅಂತ ನಮ್ಗೆ ಏನು ಮಾಡೋರೆ ಫಸ್ಟ್ ರೇನ್ ಕೋಟು ಛತ್ರಿ ಅಂತೆಲ್ಲ ಮಾಡೋರು, ಅದೆಲ್ಲ ಹುಷಾರಾಗಿ ಏನು ಮಾಡೋ ಕೇರ್ಫುಲ್ಲಾಗಿ ನಡ್ಕೊಬೇಕು ಅದರ. ಸರಿ, ಅದಕ್ಕೆ ಇದಕ್ಕೆ ಏನಪ್ಪ ಹೆಸರು ಅಂದರೆ ಕ್ರುಡಿಲಿಟಿ, ಮಿಸ್ನೇಮ್ಡ್ ಫೇತ್ ಅಂತ ಹೇಳ್ತಾರೆ. ಇವರು ತನ್ನ ಸ್ವಂತ ಇಮ್ಯಾಜಿನೇಷನ್ ಏನಪ್ಪ ಅಂದರೆ ಪವಿತ್ರ ಆತ್ಮ ನಮ್ಮ ಕಿವಿಯಲ್ಲಿ ಏನು ಮಾಡ್ತಾರೆ ಬಂದು ಮಾತಾಡ್ತದೆ ಅದರ. ನಮಗೆ ಏನ್ರಿ ಗೊತ್ತಿಲ್ಲದ ರೀತಿಲಿ ನಮ್ಮ ಕಣ್ಣು ಕಾಣಿಸಿದ ರೀತಿಲಿ ನಮ್ಮ ಒಳಗೆ ಏನು ಮಾಡ್ತಾರೆ, ಒಂದು ಒಂದು ಧ್ವನಿ ಮುಖಾಂತರ ನಮ್ಗೆ ಏನು ಮಾಡ್ತಾರೆ ಸೌಂಡ್ ಕೊಡ್ತದೆ. ಅದು ಏನ್ರಿ, ಅದು ಹೋಲಿ ಸ್ಪಿರಿಟು, ಅದೇ ದೇವ್ರು ನಮ್ಮ ಹತ್ರ ಏನು ಮಾಡೋದು ಮಾತಾಡೋದು. ಹೆಂಗೆ ಹಳೆ ಕಾಲದ ಪ್ರವಾದಿಗಳ ಹತ್ರ ಮಾತಾಡೋದಲ್ಲ, ಅಬ್ರಾಮ್ ಹತ್ರ ಮಾತಾಡೋದಲ್ಲ, ಮೋಸೆ ಹತ್ರ ಮಾತಾಡೋದಲ್ಲ. ಮೋಸೆ ಮೋಸೆ ನಿಂತಿರೋಂಥ ಸ್ಥಳ ಏನ್ರಿ ಪರಿಶುದ್ಧ ಸ್ಥಳ. ಅಬ್ರಾಮ್ನೇ ಅರ ಮಗನ ಮೇಲೆ ನೋಡ ಕೈ ಹಾಕ್ಬೇಡ, ಇದೆಲ್ಲ ಏನ್ರಿ ಒಂದು ಧ್ವನಿ ಧ್ವನಿ ಕೇಳಿಸ್ತು, ಹಿಂಗೆ ಯಾರು ಕಣ್ಣು ಕಾಣಿಸಿಲ್ಲ, ಯಾರೋ ಒಬ್ರು ಏನ್ರಿ ಬಂದು ಅಲ್ಲಿ ಮಾತಾಡಿದ್ರು ಅಂದ್ಬಿಟ್ಟು ಅಲ್ದರ. ನೋಡಿ, ಅದಕ್ಕೆ ಒಂದು ವಾಕ್ಯ ಓದೋಣ. ಯೆಶಾಯ 30ನೇ ಅಧ್ಯಾಯ 21ನೇ ವಾಕ್ಯ. ಯೆಶಾಯ 30:21. ಯಾರು ಓದ್ತೀರಾ? ನೀವು ಹ್ಮ್. ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಹ್ಮ್. ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ನೋಡಿ, ಒಂದು ಆಡುವಂತ ಮಾತು ಏನ್ರಿ ನಿಮ್ಮ ಕಿವಿಗೆ ಬೀಳುವುದು. ನಿಮ್ಮ ಹಿಂದೆ ಆಡುವಂತ ಒಂದು ಮಾತು ನಿಮ್ಮ ಕಿವಿಗೆ ಏನ್ ಮಾಡ್ತದೆ, ಬೀಳ್ತದೆ. ಅದಕ್ಕೆ ಎಷ್ಟು ಜನ ಮಾಡ್ತಾರೆ, ನಾವೇನೋ ಒಂದು ಸಮಯದಲ್ಲಿ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ತಕ್ಕಂತ ಪವಿತ್ರ ಆತ್ಮ ಮಾಡ್ತಾರೆ, ನಮ್ಮ ಕಿವಿ ಹತ್ರ ಮಾತಾಡ್ಬಿಡ್ತಾರೆ, ನಮ್ಗೆ ಹಿಂದೆ ಒಂದು ಸೌಂಡ್ ಬರ್ತದೆ, ಅದೇ ಏನದು, ದಟ್ ಈಸ್ ದ ವಿಟ್ನೆಸ್ ಅಂತ ಅಂದ್ಬಿಡ್ತಾರೆ ಅದರ. ಇಲ್ಲಿ ಹಂಗೆ ಹೇಳ್ತಾರಲ್ಲ ವಾಕ್ಯ, ಇದೇನಿದು ಅಂತಂದ್ರೆ ಆಕ್ಚುಲಿ ನಮಗೆ ಏನ್ರಿ ಹಿಂದೆ ಆಡಿದಂಥ ಒಂದು ಮಾತು ನಿಮಗೆ ಕಿವಿಗೆ ಬೀಳ್ತದೆ. ಏನರ್ಥ ಏನ್ರಿ? ಕಿವಿ ಅಂದ್ರೆ ಬೈಬಲ್ ಅರ್ಥ ಏನೋ ಹೇಳ್ರಿ. ಕಣ್ಣು ಅಂತಂದ್ರೆ ನೋಡೋಂಥದ್ದು, ಗ್ರಹಿಸ್ಕೊಳ್ಳೋಂಥದ್ದು. ಕಿವಿ ಅಂದ್ರೇನು? ಕೇಳಿಸಿಕೊಳ್ಳುವಂಥದ್ದು, ಕೇಳಿಸ್ಕೊಳ್ಳೋಂಥದ್ದು. ಅದರ ಯೇಸು ಕ್ರಿಸ್ತ ಹೇಳ್ತಾರೆ, ಕಣ್ಣಿದ್ದವನು ನೋಡ್ಲಿ, ಕಿವಿದವನು ಏನ್ ಮಾಡ್ಲಿ, ಕೇಳಲಿ ಅಂತ. ಕೇಳಲಿ. ಏನು ಕಿವಿ ಏನ್ರಿ ಅಲ್ಲ, ಅರ್ಥ ಮಾಡ್ಕೊಡೋಂಥ ಕಿವಿ, ಹೇಳೋದನ್ನ ಕೇಳ್ಕೊಳಂತ ಒಂದು ಕಿವಿ ಅದರ. ಅದಕ್ಕೆ ಸತ್ಯವೇದಲ್ಲಿ ನಾವೇನು ಮಾಡ್ತೀರಿ, ಯೇಸು ಕ್ರಿಸ್ತು ದೇವತ ಪ್ರೇಯರ್ ಮಾಡಿದ್ರು, ಯೆಶಾಯ 50ನೇ ಬರ್ತಲ್ಲ, ಬೆಳಗ್ಗೆ ಏನ್ರಿ ಕರ್ತನ ಏನು ಮಾಡ್ತಾರಂತೆ ಅವ್ರಿಗೆ ಎಬ್ಬಿಸಿ ಏನು ಮಾಡ್ತಾರೆ, ಕಿವಿಗಳನ್ನ ತೆರೆಯುವಂತೆ ಮಾಡಿದ್ರು ಅಂತ ಬೈಬಲ್ ಓದ್ತೀರಿ ಅದರ. ಆಮೇಲೆ ಏನ್ರಿ ಜಾಗರೂಕತೆ ಅಂತ ರೀತಿಯಲ್ಲಿ ಮಾಡಿದ್ರು, ಶಿಕ್ಷಿತರ ನಾಲ್ಗೆ ಕೊಟ್ಟರು. ಅದೇನು ಅರ್ಥ, ಕಿವಿ ಮುಚ್ಕೊಂಡಿದ್ರು ಅಂತನಾ? ಇಲ್ಲ ರೀ. ಕಿವಿ ಅಂದರೆ ಗ್ರಹಿಸ್ಕೊಳಂಥದ್ದು ಅದರ, ಅರ್ಥ ಮಾಡ್ಕೊಳಂಥ ಒಂದು ಮನಸ್ಸು ಅಲ್ವರ. ಅದನ್ನ ಹೇಳ್ತಾರದಲ್ಲಿ ಏನ್ರಿ, ಹಿಂದೆ ಒಂದು ಏನು ಮಾಡ್ತಾವೆ, ಒಂದು ಧ್ವನಿ ಕೇಳಿದ್ರೆ ಹಿಂದೇನು ಏನ್ರಿ, ನಮ್ಮ ಹಿಂದೆ ಏನೈತೆ, ನಾವು ಮಾರ್ಗದಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀರಿ, ಹಿಂದೆ ಏನು ಮಾಡ್ತೀರಿ, ಎಷ್ಟೋ ಮಾರ್ಗದಲ್ಲಿ ನಡ್ಕೊಂಡು ಆಡಿ ಬಂದು ಐಜಾಟ್ಗಳನ್ನ ಬಿಟ್ಟು ಬಂದಿರ್ತೀನಿ ನೋಡಿರ್ತೀನಿ ಅಲ್ವರ. ಹಿಂದೆ ಬಿಟ್ಟು ಬಂದಿರೋದು ಏನಪ್ಪ ಅಂದರೆ ನಮಗಿರೋಂಥ ಅನುಭವಗಳು ಅಲ್ವರ. ಅನುಭವಗಳಲ್ಲಿ ಏನು ಮಾಡ್ತೀರಿ, ಮಾರ್ಗದಲ್ಲಿ ನಡೀತಾ ಒಂದೊಂದು ಮಾರ್ಗದಲ್ಲಿ ನಡೀಬೇಕಾದ್ರೆ ಒಂದೊಂದು ಹೆಜ್ಜೆ ಕೂಡ ಏನ್ರಿ ನಮಗೆ ಅನುಭವಗೆ ಅದು ಅನುಭವ ತರೋಂಥದ್ದು. ಅನುಭವದಲ್ಲಿ ನಾವು ಏನು ಮಾಡ್ತೀರಿ, ಏನೋ ಒಂದು ಪಾಠ ಏನು ಮಾಡ್ತೀವಿ ನಾವು ಕಲ್ತಿರ್ತೀವಿ ಅಲ್ವರ. ಆ ಪಾಠ ಕಲ್ತಿದ್ಮೇಲೆ ನಮ್ಗೇನು ಅನಿಸ್ತದೆ, ಇನ್ನೊಂದ್ಸತಿ ಆ ಮಿಸ್ಟೇಕ್ ಏನು ಮಾಡಕ್ ಹೋಗ್ಬಾರ್ದು, ನಾವು ಮಾಡಕ್ ಹೋಗ್ಬಾರ್ದಪ್ಪ ಅಲ್ವರ. ಇದು ತಪ್ಪಾಗೋಯ್ತು, ನೆಕ್ಸ್ಟ್ ಹೆಂಗಿರ್ಬೇಕು, ನಾವು ತುಂಬಾ ಜಾಗರೂಕತೆ ಇರಬೇಕು ಅಂತ ಅಂದ್ಬಿಟ್ಟು ಆ ಒಂದು ಧ್ವನಿ ನಮ್ಮ ಕಿವಿಗೆ ಏನಾಗ್ತದೆ, ಬೀಳ್ತಾರೆ. ಏನೇ ಗೊತ್ತಾ, ನಾವು ಅನುಭವದಲ್ಲಿ ನಾವು ಮಾಡಿರೋಂಥ ಮಿಸ್ಟೇಕ್ಸ್ ಎಲ್ಲ ನಾವು ಕಲ್ತಿರೋಂಥ ಒಂದೊಂದು ಪಾಠಗಳು ತಿರ್ಗಾ ಅದೇ ಥರ ಶೋಧನೆ ಬರಬೇಕಾದ್ರೆ ನಮಗೆ ಒಂದು ಏನು ಮಾಡ್ತೀವಿ, ಎಚ್ಚರಿಕೆ ಮಾತನ್ನ ನೀಡ್ತದೆ. ಏನು ಎಚ್ಚರಿಕೆ ಮಾತು ನೋಡು, ಇದೇ ಥರ ಅನುಭವ ಏನಾಗಿತ್ತು, ಒಂದು ನಿನಗೆ ಬಂದಿತ್ತು, ಅನುಭವದಲ್ಲಿ ಏನು ಮಾಡಿದೆ ನೀನು, ದೇವ್ರದಾಗ ತಪ್ಪು ಮಾಡಿಬಿಟ್ಟೆ, ಇಲ್ಲ ನೀನು ಏನು ಮಾಡಿದೆ, ಅದನ್ನು ನೀನು ಜಯಿಸಿದೆ ಅಂತಂದ್ಬಿಟ್ಟು ಒಂದು ನಮಗೆ ಒಂದು ಎಕ್ಸಾಂಪಲ್, ಒಂದು ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಇರ್ತದೆ ನೋಡಿ ಅಂತೀನಿ. ಅವಾಗ ನಮ್ಗೇನಾಗ್ತದೆ, ಅದು ಮಾಡಬಾರ್ದಪ್ಪ, ಅದು ಮಾಡಿದ್ದು ನಾವತ್ತೇನ್ಬಿಟ್ಟೆ ನಾನು ಪಾಪಕ್ಕೆ ಬಿದ್ದೋಗ್ಬಿಟ್ಟೆ, ಹಂಗೆ ನಿಮ್ಗೆ ಏನು ಮಾಡಕ್ಕೆ ನನ್ನ ಜಯಿಸ್ಬೇಕು ಅಂತ ಆಟೋಮೆಟಿಕ್ಕಾಗಿ ನಮ್ಗೇನಾಗ್ತದೆ, ಅದು ಒಂದು ಸೌಂಡು ಅಂದರೆ ಒಂದು ದೇವರು ನಮಗೆ ಪರಿಜ್ಞಾನ ಕೊಡ್ತಾರೆ ಅಲ್ವರ. ಉದಾಹರಣೆಗೆ ನೋಡ್ಬೇಕಾದ್ರೆ ಇವಾಗ ಮೆಣಸಿನ್ಕಾಯಿ ತಿಂದರೆ ಏನಾಯ್ತದೆ, ಕೆಲವು ಜನಕ್ಕೆ ಏನಾಗಲ್ಲ, ಆದರೆ ಕೆಲವು ಜನಕ್ಕೆ ಏನಾಗ್ತದೆ ಅಂದರೆ ತಿಂದರೆ ಸಿಕ್ಕಾಪಟ್ಟೆ ಖಾರ ಆಗ್ತದೆ ಅಲ್ವರ. ಆಮೇಲೆ ಹೆಲ್ತ್ಗೆ ತುಂಬ ಇಶ್ಯೂಸ್ ಬರ್ತಾರೆ. ಕೆಲವು ಜನ ಗ್ಯಾಸ್ಟ್ರಿಕ್ ಆಗ್ಬೋದು, ಕೆಲವು ಜನ ಅಲ್ಸರ್ ಆಗ್ಬೋದು, ಎಕ್ಸೆಟ್ರಾ ಅಲ್ಲ ಹೊಟ್ಟೆನ ಬರ್ಬೋದು ಅಲ್ವರ. ಒಂದ್ಸತಿ ಅಪ್ಪಿ ತಿನ್ಬಿಡ್ತೀರಪ್ಪ, ಹೊಟ್ಟೆನ ಬಂದ್ಬಿಡ್ತು ಅದ. ನೆಕ್ಸ್ಟ್ ಟೈಮು ತಿರ್ಗಾ ಅದೇ ಥರ ಅದೇ ಸ್ಥಳದಲ್ಲಿ ಅದೇ ಥರ ಊಟ ಮಾಡ್ಬೇಕಾದ್ರೆ ಒಂದು ಮೆಣಸಿನ್ಕಾಯಿ ಸಿಕ್ತು ಅಂತಂದರೆ ಅವಾಗ ಏನು ಮಾಡ್ತೀರಿ, ತುಂಬ ಕೇರ್ಫುಲ್ ಆಗಿರ್ತೀರಿ. ಅವಾಗ ಆ ಧ್ವನಿ ಎಲ್ಲಿ ಕೇಳ್ತು ನಮಗೆ, ಎಲ್ಲಿಂದ ಬಂದು ಕೇಳಿಸ್ತು, ಹಿಂದೆಯಿಂದ ಪಾಸ್ಟ್ ಎಕ್ಸ್ಪೀರಿಯನ್ಸ್
ಆಲ್ರೆಡಿ ಆಗಿರೋಂಥ ಒಂದು ಅನುಭವದ ಧ್ವನಿ ನಮ್ಮ ಮನಸ್ಸಿಗೆ ಏನಾಗಿದೆ ಇವಾಗ ಬಂದಿದೆ. ಕೇಳಿಸ್ತು. ಓಹೋ, ಹಂಗಾರೆ ನಾನು ಆ ಮಿಸ್ಟೇಕ್ನ ತಿರ್ಗೇನು ಮಾಡಬಾರ್ದು. ಅದರಿಂದ ನಮ್ಮ ಕಿವಿಯಲ್ಲಿ ಬಂದು ಯಾರೋ ಬಂದು ಮಾತಾಡೋದು, ಈ ಥರ ನಮಗೆ ಕೆಲವೊಂದು ಅನುಭವಗಳು ನಾವು ಕಲ್ತಿರೋಂಥ ಪಾಠಗಳು ನಮಗೆ ಫ್ಲ್ಯಾಶ್ ಆಗೋದು, ಅದು ನಮಗೆ ಗೈಡ್ ಮಾಡೋಂಥದ್ದು, ಇದೆಲ್ಲ ಬಂದ್ಬಿಟ್ಟು ಪವಿತ್ರ ಆತ್ಮನ ಒಂದು ಗೈಡೆನ್ಸ್ ಅಂತ ನಾವೇನು ಮಾಡಬಾರ್ದು, ತಿಳ್ಕೊಬಾರ್ದು ಅಂತಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಓದೋಣ ನೋಡ್ತೀನಿ, ಕಂಟಿನ್ಯೂ ಮಾಡೋಣ. ಏನಪ್ಪ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಸೋದರ ಸೋದರಿಗಳು ಯಾರತ್ತಿದೆ ವಾಲ್ಯೂಮ್ಸ್ ಎಲ್ಲಿ? ದೇವಿ ಸಿಸ್ಟರ್ ಓದ್ಬೋದಾ? ಸಂತೋಷ್ ಬ್ರದರ್, ದೇವಿ ಸಿಸ್ಟರ್. ಓದ್ಬೇಕಾ ಬ್ರದರ್? ಹಾ, ಓಕೆ. ಆತ್ಮನು ಅನಿತಾ ಸಿಸ್ಟರ್ ಓದಿ, ಆಮೇಲೆ ಸಂತೋಷ್ ಬ್ರದರ್ ಓದ್ತಾರೆ. ಆತ್ಮನ ಒಬ್ಬ ವ್ಯಕ್ತಿ ಎಂಬ ತಪ್ಪು ದೃಷ್ಟಿಕೋನದ ಕಾರಣ ತೊಡಕುಂಟಾಗುತ್ತದೆ. ಅದು ಅದರ ಸಾಕ್ಷಿ ಹೇಳುವಿಕೆಗೆ ವ್ಯಕ್ತಿತ್ವವನ್ನು ಬಯಸುತ್ತದೆ. ದೇವರ ಆತ್ಮನು ದೇವರು ಬಳಕೆ ಮಾಡಲು ಸಂತೋಷಿಸುವ ಯಾವುದಾದರೂ ಶಕ್ತಿ ಅಥವಾ ಪ್ರಭಾವವಾಗಿದೆ ಎಂಬ ಸತ್ಯವು ಗ್ರಹಿಕೆಯಾದಾಗ ಸಂಗತಿಯು ಸ್ಪಷ್ಟವಾಗುತ್ತದೆ ಮತ್ತು ಆತ್ಮನ ಸಾಕ್ಷಿಯನ್ನು ವ್ಯತ್ಯಾಸಪಡಿಸಿ ಗುರುತಿಸಲು ಸುಲಭವಾಗುತ್ತದೆ. ಈ ಸಾಕ್ಷಿಯನ್ನು ಹೊಂದಿದವರಿಗೆ ಅದರ ಖಚಿತತೆಯನ್ನು ತಿಳಿದುಕೊಳ್ಳುವುದು ಆಶೀರ್ವಾದಕರ ಸಂಗತಿಯಾಗಿದೆ. ಆದರೆ ಈ ಸಾಕ್ಷಿಯನ್ನು ಹೊಂದದವರಿಗೆ ತಮ್ಮ ಕೊರತೆಯನ್ನು ಖಚಿತಪಡಿಸಿಕೊಳ್ಳುವುದು ಆಶೀರ್ವಾದಕರವೇ. ಆದ ಕಾರಣ ಅವರು ಎಲ್ಲಾ ನಿಬಂಧನೆಗಳನ್ನು ಪೂರೈಸಿ ಸಾಕ್ಷಿಯನ್ನು ಪಡೆದುಕೊಳ್ಳಬಹುದು. ಇದಲ್ಲದೆ ಯಾರೂ ತಮ್ಮನ್ನು ದೇವರ ಮಕ್ಕಳೆಂದು ತಂದೆಯ ಸ್ವೀಕೃತ ನೆಲೆಯಲ್ಲಿ ಪರಿಗಣಿಸಿಕೊಳ್ಳುವ ಹಕ್ಕುಳ್ಳವರಾಗುವುದಿಲ್ಲ. ಆಯ್ತು ಬ್ರದರ್. ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ಈ ಥರ ಥಾಟ್ಸ್ ಬರೋಕ್ಕೆ ಏನಪ್ಪ ಕಾರಣ ಅಂದರೆ, ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಒಂದು ಏನ್ರಿ ಪವಿತ್ರ ಆತ್ಮನ ವ್ಯಕ್ತಿ ಅಂತ ಏನ್ರಿ ಪರಿಗಣಿಸೋದು. ಅದರ ಯಾಕಂದರೆ ಅವ್ರೇನು ಮಾಡ್ಬಿಟ್ಟಿದ್ದಾರೆ ಅಂದರೆ, ಬೈಬಲಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ಅದರ ಪವಿತ್ರ ಆತ್ಮನು ಸತ್ಯದ ಆತ್ಮನು, ಅವನು ಬಂದಾಗ ಅವನು ಸಕಲ ಸತ್ಯಕ್ಕೆ ಏನು ಮಾಡ್ತಾನೆ, ನಮ್ಮನ್ನು ನಡೆಸುವನು ಅವನು ಅಂತ ಕೊಟ್ಟಿದ್ದರಿಂದ ಏನು ಅಭಿಪ್ರಾಯ ಬಂದ್ಬಿಡ್ತಾರೆ ಅಂದರೆ, ಒಂದು ವ್ಯಕ್ತಿ ಅದರ ಸೊ ವ್ಯಕ್ತಿ ಆಗಿರೋದ್ರಿಂದ ಆ ವ್ಯಕ್ತಿ ನಮ್ಗೇನಾಗಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ. ಅವ್ರು ಏನು ಮಾಡ್ತಾರೆ, ನಮ್ಮ ಸಂಗಡ ಬಂದು ಏನು ಮಾಡ್ತಾರೆ, ನಮ್ಮನ್ನ ಮಾತಾಡ್ತಾರೆ. ಅವ್ರು ಏನು ಮಾಡೋದು, ನಮಗೆಲ್ಲ ಈ ಥರ ಎಲ್ಲ ನಮಗೆ ಫೀಲಿಂಗ್ಸ್ಗಳೆಲ್ಲ ಕೊಡೋದು ಅಂತಂದ್ಬಿಟ್ಟು ಈ ಥರ ಥಾಟಲ್ಲಿ ಏನು ಮಾಡ್ತಾರೆ, ಇದೊಂದು ಅಭಿಪ್ರಾಯ ಬರ್ತಾರೆ. ಅದರ ಇವಾಗ ನಾವು ಅದನ್ನ ಬೇಸಿಕ್ ಕ್ಲಾಸಲ್ಲಿ ನಾವೇನು ಮಾಡಿದಿರಿ ನೋಡಿದಿರಿ. ಅದರ ಪವಿತ್ರಾತ್ಮ ಏನು ವ್ಯಕ್ತಿನಾ? ಇಲ್ಲ ಬ್ರದರ್. ದೇವರ ಶಕ್ತಿ brother. ದೇವರ ಶಕ್ತಿ. ಓಕೆ, ಮತ್ತೆ ಅವನು ಅಂತ ಕೊಟ್ಟಿದ್ಯಲ್ಲ, ಅದೇನದು ಹಂಗಾರೆ ಅರ್ಥ? ಅಲ್ಲಿ ಏನಕ್ಕೆ ಬಂತು ಅವನು ಅಂತ? ಭಾಷೆ ಬರ್ದ್ರು ತಪ್ಪದು. ಇಂಗ್ಲಿಷ್ ನಲ್ಲಿ ಇದರದ್ರಿಂದ ಸ್ತ್ರೀಲಿಂಗ ಪುಲ್ಲಿಂಗ ಒಂದೇ ಅಂತ ಹೇಳ್ಬಿಟ್ಟು ಮಾಡೋದ್ರಿಂದ ಅದಕ್ಕೆ ಹಂಗ್ ಬರ್ತದೆ. ಓಕೆ, ಅದರ ಸೊ ಅದೇಂತಾರೆ ಗ್ರೀಕಲ್ಲಿ ಎಂತಾರೆ ಸ್ತ್ರೀಲಿಂಗ ಪುಲ್ಲಿಂಗಕ್ಕೆ ಬೈಫ್ರಿಕೇಶನ್ ಒಂದೇ ಬರ್ಬಿಟ್ಟೆ. ಕನ್ನಡದಲ್ಲಿ ಮಾಡ್ಬೇಕಲ್ಲ ಕ್ಲೀನಾಗಿ, ಅವನು ಅಂತ ತೆಗೆದುಬಿಡ್ಬೇಕಲ್ಲ ಕನ್ನಡದಲ್ಲಿ. ಯಾಕೆ ಕನ್ನಡದಲ್ಲಿ ಹಂಗೆ ಬಿಟ್ಟರು? ಕನ್ನಡದಲ್ಲಿ ಹಾಕ್ಬೇಕಾದ್ರೆ ಇದು ಅವನು ಅಂತ ಹಾಕ್ದಿರಿದ್ರೆ ಚೆನ್ನಾಗಿರೋದಲ್ಲ, ಯಾಕೆ ಹಾಕೋದ್ರು ಮತ್ತೆ? ಸರಿ, ಟ್ರಾನ್ಸ್ಲೇಟ್ ಮಾಡೋರ್ಗೆ ತ್ರಯಕತ್ವ ಅನ್ನೋದು ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ವೆರಿ ಗುಡ್. ಅದರ ಟ್ರಾನ್ಸ್ಲೇಷನ್ ಮಾಡೋ ಆಲ್ರೆಡಿ ಮೈಂಡ್ ಏನಾಗ್ಬಿಟ್ಟಿದೆ ಅವ್ರಿಗೆ, ಫಿಕ್ಸ್ ಆಗ್ಬಿಟ್ಟಿದೆ. ಇಂಗ್ಲಿಷ್ ಯಾವ ತರ ಬರುತ್ತೆ ಬ್ರದರ್ ಅದು? ಬದರ್ ಹೇಳ್ರಿ. ತಮಿಳಲ್ಲಿ ಇಂಗ್ಲಿಷ್ ಅಲ್ಲಿ ಯಾವ ತರ ಬರುತ್ತೆ ಡಿಫ್ರೆನ್ಸ್? ತಮಿಳಲ್ಲಿ ಇಂಗ್ಲೀಷಲ್ಲಿ ಆವಿಯಾನವರ್ ಅಂತ ಕೊಟ್ಟವ್ರೆ. ಇಂಗ್ಲೀಷಲ್ಲಿ ಪ್ಯಾರಾಕ್ಲಿಟಾಸ್ ಅಂತ ಬರ್ತಾರೆ. ಏನ್ರಿ ಕಂಫರ್ಟರ್ ಅಂತ ಬರ್ತಾರೆ. ಸರಿ ಅದರ ಇವಾಗ ಇವೆಲ್ಲ ಭಾಷೆಗಳಲ್ಲೂ ಹೀಗೆ ಬರೋದು. ಅದರ ನಮ್ಗೆ ಓದ್ಬೇಕಾದ್ರೆ ಏನಂತಾರೆ, ಪವಿತ್ರಾತ್ಮನು ಅಂತ ಅಭಿಪ್ರಾಯ ಬಂದ್ಬಿಡ್ತಾರೆ. ಸರಿ, ಇವಾಗ ನಾವು ಸತ್ಯವೇದದಲ್ಲಿ ಇದು ನೋಡ್ದ ಅಂತಂದ್ರೆ ಪವಿತ್ರ ಆತ್ಮನು ಅಂತ ಎಷ್ಟು ಸತಿ ಹೇಳೋರೆ ಅಂತ ಹುಡುಕಿದ್ರೆ, ಇದು ಹಳೆ ಒಡಂಬಡಿಕೆಯಲ್ಲ ಆಗಲಿ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ನಮ್ಗೇನಾಗಲ್ಲ ಸಿಕ್ಕಲ್ಲ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲಪ್ಪ ಸಿಗ್ತಾರೆ ಅಂತಂದ್ರೆ ಬರೀ ಗಾಸ್ಪಲ್ಸಲ್ಲಿ ಸಿಕ್ಕೋದು, ಸುವಿಶೇಷಗಳಲ್ಲಿ ಮಾತ್ರ ಸಿಕ್ಕೋದು, ಅದು ಯೇಸು ಕ್ರಿಸ್ತ ಹೇಳೋಂಥ ಮಾತುಗಳಲ್ಲಿ ಮಾತ್ರ ಸಿಕ್ಕೋದು. ಯಾಕೆ ಏನಾಯ್ತು ಅಂತ ನಾವು ಅದನ್ನ ಕ್ಲೀನಾಗಿ ತೆಗೆದು ನೋಡ್ದ ಅಂತಂದ್ರೆ, ಅಲ್ಲಿ ಅವನು ಅಂತ ಏನು ಪದ ಬರ್ತದೋ ಇದನ್ನ ಗ್ರೀಕಲ್ಲಿ ಮತ್ತೆ ಹೀಬ್ರೂ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪದ ಏನು ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ಆ ಪರ್ಟಿಕ್ಯುಲರ್ ಪದ ಏನ್ರಿ ಎಲ್ಲಾ ಲಿಂಗಕ್ಕೂ ಒಂದೇ ಪದ ಇರೋದು, ಏನೋ ಹೀಬ್ರೂ ಭಾಷೆಯಲ್ಲಿ ಅಥವಾ ನಮ್ಮ ಗ್ರೀಕ್ ಭಾಷೆಯಲ್ಲಿ. ಇದು ನಮ್ಮ ಕನ್ನಡದಲ್ಲಿ ಹತ್ರ ಇಲ್ಲ ರೀ. ನಮ್ಮ ಕನ್ನಡದಲ್ಲಾಗಲಿ ಹಿಂದಿಯಲ್ಲಾಗಲಿ ತಮಿಳು ಇಂಗ್ಲೀಷೆಲ್ಲ ತೊಗೊಂಡ್ರೆ ಬೈಫ್ರಿಕೇಶನ್ ಇದೆ. ಅದರ ಆದರೆ ಇದು ಹೀಬ್ರೂ ಗ್ರೀಕಲ್ಲಿ ತೊಗೊಂಡ್ರೆ ಒಂದೇ. ಅದರ ಇವಾಗ ಒಬ್ಬ ಹುಡುಗಿನ ನೋಡ್ಬಿಟ್ಟು ಅವಳು ಬರ್ತಾ ಇದ್ದಾಳೆ ಅಂತ ನಾವೇ ಮಾಡೋದು ಕನ್ನಡದಲ್ಲಿ ಹೇಳ್ಬೋದು. ಇದೇ ನಾವು ಹೀಬ್ರಲ್ಲಿ ಹೇಳೋಕ್ಕಾಯ್ತದ ಅಂದರೆ ಇಲ್ಲ ರೀ.
ಇಂಗ್ಲೀಷು ಕೂಡ ಇರೋದು ಶಿ ಈಸ್ ಕಮಿಂಗ್ ಅಂತಂದ್ಬಿಟ್ಟು. ಆದರೆ ಇದು ಹೀಬ್ರು ಅಲ್ಲಿ ತಗೊಂಡ ಅಂತಂದರೆ ಏನ್ರಿ, ಒಂದು ಎಮ್ಮೆಗೂ ಅದೇ ಪದ, ಅದು ಬರ್ತಾ ಇದೆ ಅಂತ ಹೇಳೋದು, ಕಾರ್ ಬರ್ತಾ ಇದೆ ಅಂತ ಹೇಳೋದಕ್ಕೂ ಅದೇ ಪದ, ಹುಡುಗಿ ಬರ್ತಾ ಇದೆ ಅಂತ ಹೇಳೋದಕ್ಕೂ ಅದೇ ಪದ, ಹುಡುಗ ಬರ್ತಾ ಅಂತ ಹೇಳೋದಕ್ಕೂ ಏನ್ರಿ ಅದೇ ಪದ. ಇವಾಗ ಡಿಫ್ರೆನ್ಸಿಯೇಷನ್ ಹೆಂಗೆ ಹಿಡಿಯೋದು? ಏನು ವಸ್ತು ಕಣ್ಣಿಗೆ ಕಾಣಿಸ್ತಾರೋ ಅದ್ರ ಮೇಲೆ ಮಾಡೋದು ನಾವು ಡಿಸೈಡು ಮಾಡಬೇಕು. ಇವಾಗ ಪವಿತ್ರಾತ್ಮ ಕಣ್ಣಿಗೆ ಕಾಣಿಸ್ತದೆ, ಅದಕ್ಕೇನು ಮಾಡ್ಬಿಟ್ರು ಟ್ರಾನ್ಸ್ಲೇಷನ್ ಮಾಡೋರು ಏನ್ರಿ ಈ ತ್ರಯಕತ್ವ ಅಂತ ಡಾಕ್ಟ್ರಿನ್ ಏನಾಗಿತ್ತು ಕೂತಿತ್ತು ನೋಡಿ. ಆ ಟೈಮಲ್ಲಿ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡೋದು ಚೆನ್ನಾಗಿ ಅರ್ಥ ಇಟ್ಕೊಳ್ರಿ. ಬೈಬಲ್ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಶುರು ಮಾಡಿರೋದು ಏನ್ರಿ 3ನೇ ಶತಮಾನದಿಂದ 300 AD ಇಂದ. ಅದಕ್ಕಿಂತ ಮುಂಚೆ ಬೈಬಲ್ ಟ್ರಾನ್ಸ್ಲೇಷನ್ಸ್ ಇಲ್ಲ. ಬೈಬಲ್ನ ಕಾಪಿ ಮಾಡ್ತಾ ಇದ್ರು 300 ಏನ್ರಿ AD ಅಲ್ಲೆಲ್ಲ ಬೈಬಲ್ ಕಾಪೀಸ್ ಬರ್ತಾ ಇತ್ತು. ಏನು ಹ್ಯಾಂಡ್ ರಿಟರ್ನ್ ಕಾಪೀಸ್ ಎಲ್ಲ ಒರಿಜಿನಲ್ ಮ್ಯಾನುಸ್ಕ್ರಿಪ್ಟ್ಸು. ಟ್ರಾನ್ಸ್ಲೇಷನ್ ಆಗಿದ್ದು ಇನ್ನು ಅನಂತರ ವರ್ಷಗಳ ನಂತರನೇ ಅದರ. ಸೊ ಯಾವಾಗ ಟ್ರಾನ್ಸ್ಲೇಷನ್ಸ್ ಮಾಡಿದ್ರು ಇವತ್ತು ಇಷ್ಟೊಂದು ಬೈಬಲ್ಗಳೈತೆ, ಇದರಲ್ಲಿ ಯಾವ್ದು ನೋಡೋಣ. ಅದಕ್ಕೆ ಏನು ಮಾಡಿದ್ರೆ ಇವ್ರಿಗೆ ಒಂದು ಡಾಕ್ಟ್ರಿನ್ಗಳು ಮೈಂಡಲ್ಲಿ ಏನಾಗಿತ್ತು, ಫಿಕ್ಸ್ ಆಗಿತ್ತು. ಆ ಡಾಕ್ಟ್ರಿನ್ ಅನುಸಾರವಾಗಿ ಏನು ಮಾಡ್ತಾರೆ ಇವರು, ಟ್ರಾನ್ಸ್ಲೇಷನ್ಸ್ ಮಾಡ್ತಾರೆ ಅದರ. ಆದರೆ ನಾವು ಇವತ್ತು ಆ ಸತ್ಯವೇದ ವಾಕ್ಯಗಳನ್ನ ತೆಗೆದು ಕ್ಲೀನಾಗಿ ಓದಿದ್ರೆ ಏನ್ರಿ ಅಲ್ಲಿ ಬರೋಂಥ ಪದ ಪ್ಯಾರಾಕ್ಲೀಟಾಸ್ ಅಂತಂದರೆ ಏನ್ರಿ ಅದು ಕಣ್ಣಿಗೆ ಕಾಣುವಂಥ ಅದ್ಭುತವಂತ ಶಕ್ತಿ. ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತು ಇವೆಲ್ಲ ವಾರ್ತೆಗಳನ್ನ ಶಿಷ್ಯರುಗಳು ಹೇಳೋಂಥ ಕಾರಣ ಏನಪ್ಪ ಅಂತಂದರೆ ಶಿಷ್ಯರುಗಳನ್ನ ಸಂತೈಸೋದಿಕ್ಕೆ ಅವ್ರು ಹೇಳಿರೋಂಥ ಮಾತುಗಳು. ಯಾಕಂದರೆ ಇನ್ನು ಸ್ವಲ್ಪ ಕ್ಷಣದಲ್ಲಿ ಯೇಸು ಕ್ರಿಸ್ತು ಶಿಲ್ಬೆನ ಏರಕ್ಕೆ ಹೋಗಿರೋರು, ಎಲ್ಲ ಗಾರ್ಡನ್ ಗೆಸೆಮನೆಗೆ ಹೋಗಿ ಮೇಲೆ ಅರೆಸ್ಟ್ ಮಾಡ್ಕೊಂಡು ಹೋಗಿರೋರು, ಎಲ್ಲರೂ ಅದನ್ನ ಬಿಟ್ಟು ಹೋಗ್ಬಿಟ್ಟಿರೋರು ಅದರ. ಅವಾಗ ಯೇಸು ಕ್ರಿಸ್ತು ಹತ್ರ ಮಾತಾಡೋಕ್ಕಾಗಲ್ವಲ್ಲ, ಎಂಕರೇಜ್ ಮಾಡೋಕ್ಕಾಗಲ್ವಲ್ಲ ಅದರ. ಅದಕ್ಕೆ ಇವರೆಲ್ಲ ಡಿಸ್ಕರೇಜ್ ಆಗಿರ್ಬೇಕು. ಏನು ಮಾಡ್ತಾರೆ, ಅವ್ರನ್ನ ಬಲಪಡಿಸ್ತಾರೆ. ಧೈರ್ಯವಾಗಿರ್ರಿ, ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ನಿಮ್ಮನ್ನ, ನಮ್ಮ ಅಪ್ಪ ಮೇಲೆ ಏನಿದೆ ಅನೇಕ ಸ್ಥಳಗಳಿದೆ, ಹೋದ್ರೆ ಏನು ಮಾಡ್ತೀನಿ, ಪ್ಯಾಲೇಸ್ ಎಲ್ಲ ಪ್ರಿಪೇರ್ ಮಾಡಿ ನಿಮ್ಗೆ ಬಂದು ಕರ್ಕೊಂಡು ಹೋಗ್ತೀನಿ. ಯಾಕೆ ಇವ್ರು ರಾಜ ತಾನೆ, ರಾಜ ಅಂದರೆ ಅರಮನೆಯಲ್ಲಿ ತಾನೇ ಇರಬೇಕು. ಅದಕ್ಕೆ ಏನು ಮಾಡ್ತಾರೆ, ಹೋಗಿ ಅರಮನೆಗಳನ್ನ ಸ್ಥಳಗಳನ್ನ ಸಿದ್ಧ ಮಾಡ್ಕೊಂಡು ಹೋಗ್ತೀನಿ. ಇವು ಖುಷಿ ಆಗ್ಬಿಟ್ರು, ಓಹೋ ಆಯ್ತಪ್ಪ ಆಯ್ತು ಸರಿ ಆಯ್ತು ಹೋಗಿ ಬನ್ನಿ ಜಲ್ದಿ ಬನ್ನಿ ಅಂದ್ಬಿಟ್ಟು. ಆಮೇಲೆ ಬಂದರೆ ಏನು ಮಾಡ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಖುಷಿ ಆಗ್ಬಿಟ್ಟು ತಿರ್ಗಾ ನೀವು ಒಬ್ಬಂಟಿ ಆಗಿಬಿಡೋದಿಲ್ಲ, ನಾನು ಬಂದು ನಿಮ್ಮ ಹತ್ರ ವಾಸ ಮಾಡ್ತೀನಿ. ಪರವಾಗಿಲ್ಲಪ್ಪ ಯೇಸು ಕ್ರಿಸ್ತನ ಜೊತೆಗೆ ಬರ್ತಾರಂತೆ ಅಂತ ಖುಷಿ ಆದರು. ಈ ಥರ ಎಲ್ಲ ಎಂಕರೇಜಿಂಗ್ ಮಾತು ಹೇಳಿ 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 ಅವನ್ನೇನು ಮಾಡ್ತಾರೆ, ಬಲಪಡಿಸ್ತಾರೆ. ಸೊ ಇವೆಲ್ಲ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಏನಕ್ಕೆ ಹೇಳಿದೆ ಅಂದರೆ ಶಿಷ್ಯರುಗಳನ್ನ ಬಲಪಡಿಸೋದಕ್ಕೆ, ಸ್ಥಿರಪಡಿಸೋದಕ್ಕೆ. ಅದಕ್ಕೆ ಪವಿತ್ರಾತ್ಮ ಅಂದ್ಬಿಟ್ಟು ಒಂದು ಕಣ್ಣಿಗೆ ಕಾಣದಂಥ ಅದ್ಭುತವಾದಂಥ ಶಕ್ತಿ. ಅದು ವ್ಯಕ್ತಿಯಾಗಿದ್ದರೆ ಯೇಸು ಕ್ರಿಸ್ತನ ಪವಿತ್ರಾತ್ಮ ಬಂತಲ್ಲ, ಹಂಗಾರೆ ಏನರ್ಥ, ಕರ್ತನ ಒಬ್ಬರು ದೇವರು, ಅವರಲ್ಲಿ ಇನ್ನೊಬ್ರು ದೇವ್ರು ತುಂಬ್ಕೊಂಡ್ಬಿಟ್ರಾ, ದೇವರಲ್ಲಿ ಬಂದು ತುಂಬ್ಕೊಂಡ್ರು ಅಂತನಾ ಹೇಳ್ರಿ, ಯೋಚನೆ ಮಾಡಿರ್ತೀನಿ ಅದರ. ಏನೋ ಸ್ವಲ್ಪ ಕಾಮನ್ ಸೆನ್ಸ್ ಬೇಕಲ್ವಾ. ಏನೋ ಇವಾಗ ಬೇರೆ ಬೇರೆ ದೇವಸ್ಥಾನದಲ್ಲಿ ನಡೀತಾರೆ ನೋಡಿರ್ತೀನಿ ಅಲ್ವರ, ಯಾರೋ ಒಬ್ರು ಬಂದು ತುಂಬ್ಕೊಂಡ್ಬಿಟ್ರು, ದೇವ್ರು ಬಂದ್ಬಿಟ್ರು ಅದು ಇದು ಅನ್ಕೊಂಡು ದಡ ಬಡ ಕುಡಿತಾರಲ್ಲ ಈಗ, ಆ ಥರನ. ಆ ಥರ ಯಾವುದಿಲ್ಲ. ಕ್ರೈಸ್ತು ಏನ್ರಿ ತಂದೆಯ ದೇವರಿನ ಏಕೈಕ ಕುಮಾರನು. ಅವರಿಗೆ ಲೋಕದಲ್ಲಿ ಈ ಭೂಲೋಕದ ಪ್ರಯಾಣ ಮಾಡ್ಬೇಕಾದ್ರೆ ಸಾಕಷ್ಟು ಬಲ ಬೇಕಾಗಿತ್ತು ಅವ್ರಿಗೆ. ಆ ಬಲನ ಏನು ಮಾಡಿದ್ರು, ದೇವರು ತನ್ನಲ್ಲಿರೋಂಥ ಬಲನ ಅವ್ರಿಗೂ ಕೊಟ್ಟರು. ಅದರ ದೇವ್ರಿಗಿರೋಂಥ ಶಕ್ತಿ ಯೋಚನೆ ಮಾಡಿರ್ತೀನಿ. ನಮ್ಮನ್ನು ಯಾರು ಎದುರಿಸ್ಬೋದೋ ಇಲ್ವೋ, ದೇವ್ರಂತೂ ಯಾರು ಎದುರಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ಶಕ್ತಿನ ದೇವ್ರು ಏನು ಮಾಡೋದು, ಕ್ರಿಸ್ತನಿಗೆ ಕೊಟ್ಟರು ಅಂತೀರಿ. ಆ ಶಕ್ತಿಯಿಂದನೇ ಕ್ರಿಸ್ತನೇ ಮಾಡಿದ್ದು, ಜಯಿಸಿದ್ದು ಅದರ. ಅದಕ್ಕೆ ಅದು ಒಬ್ಬ ವ್ಯಕ್ತಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಯೋಚನೆ ಮಾಡಿದ್ದೀನಿ, ಒಬ್ಬ ವ್ಯಕ್ತಿ ಏನ್ರಿ ಒಬ್ಬರಲ್ಲಿ ಹೇಗೆ ತುಂಬ್ಕೊಬೋದು, ಒಬ್ಬ ವ್ಯಕ್ತಿ ಒಬ್ಬರಲ್ಲಿ ತುಂಬ್ಕೊಬೋದು. ಆದರೆ ಒಬ್ಬ ವ್ಯಕ್ತಿ ಅನೇಕ ಜನಗಳ ಒಳಗಡೆ ಅಟ್ ಎ ಟೈಮ್ ಹೆಂಗೆ ತುಂಬ್ಕೊಳಕ್ಕೆ ಸಾಧ್ಯ ಆಗ್ತದಾ? ಸಾಧ್ಯನಾ? ಇಂಪಾಸಿಬಲ್ ರೀ, ಸಾಧ್ಯನೇ ಇಲ್ಲ. ಒಂದು 100 ಜನದಲ್ಲಿ ಒಬ್ಬೇ ವ್ಯಕ್ತಿ ತುಂಬ್ಕೊಳಕ್ಕೆ ಸಾಧ್ಯನಾ? ಇಲ್ಲ ರೀ. ಒಬ್ಬ ವ್ಯಕ್ತಿಯಲ್ಲಿ 100 ಜನ ತುಂಬ್ಕೊಬೋದು, ಆದರೆ ಒಬ್ಬೇ ವ್ಯಕ್ತಿ 100 ಜನ ತುಂಬ್ಕೊಳಕ್ಕೆ ಹೆಂಗೆ ಸಾಧ್ಯ? ನೋಡಿ, ದೆವ್ವ ಹಿಡಿದ್ರೆ ಮನುಷ್ಯ ಅಲ್ದ್ರ, ಅವನಲ್ಲಿ ಏನಿತ್ತು, ಲೇಗಿಯೋನ್ ಇತ್ತು, 7,000 ಜನ ಏನಿತ್ತು ದೂತರುಗಳು, ದೇವ್ಗಳು ಬಂದು ಸೇರ್ಕೊಂಡಿತ್ತು ಅಲ್ದ್ರ. ಆದರೆ ಉಲ್ಟಾ ಆಗಿತ್ತಾ? ಉಲ್ಟಾ ಕೇಸಲ್ಲಿತ್ತಾ? ಇಲ್ಲ ರೀ ಅಂತೀನಿ. ಅದೇ 7,000 ದೆವ್ವಗಳು ಏನಂತಾರೆ ಇನ್ನೂ 10 ಜನಗಳ ಜೊತೆಗೆ ಹೊಟ್ಟೆ ಟೈಮ್ ತುಂಬ್ಕೊಂಡಿದ್ರ? ಇಲ್ಲ ರೀ. ಸೊ ನೋಡ್ಬೇಕಾದ್ರೆ ಅದೆಲ್ಲ ಸಾಧ್ಯ ಆಗದಿರೋಂಥ ಕೆಲಸಗಳು ಅಲ್ವರ. ಅದಕ್ಕೆ ಏನು ಪವಿತ್ರಾತ್ಮ ಒಂದು ದೇವರು ಅಲ್ಲ. ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಟ್ರೆ ಈ ತಪ್ಪಾದ ಕಲ್ಪನೆ ಏನು ಗೊತ್ತಾ, ಒಂದು ಫೀಲಿಂಗ್ ಆಗೋದು, ದೇವ್ರನ್ನ ಏನಾಗಿದ್ದಾರೆ ಇವತ್ತಿದ್ದಾರೆ ಅಂದ್ಬಿಟ್ಟು, ನನಗೆ ಸೌಂಡ್ ಬಂತು, ದೇವ್ರಂತ ಮಾತಾಡ್ತಾ ಇದ್ದಾರೆ, ಅಯ್ಯೋ ಕೋಣೆಯಲ್ಲಿ ಮಾತಾಡ್ತಾ ಇದ್ದಾರೆ ಸಪ್ರೇಟಾಗಿ, ಇವೆಲ್ಲ ತಾಟ್ಸ್ಗಳು ಹೋಗೇ ಬಿಡ್ತಾರೆ ನೋಡಿದ್ವಿ ಅಲ್ಲ. ಯಾಕೆ ಅಂದರೆ ಇವು ಸತ್ಯವೇದಕ್ಕೆ ವಿರುದ್ಧವಾಗಿ ನಡೆಯೋದ್ರಿಂದ, ಸತ್ಯವೇದಕ್ಕೆ ವಾಕ್ಯಕ್ಕೆ ವಿರುದ್ಧವಾಗಿ ನಂಬಿಕೆ ಇರೋದ್ರಿಂದ ಸೇತಾನ ಏನು ಮಾಡ್ತಾನೆ,
ಅದನ್ನೇ ಅವನು ಏನು ಮಾಡ್ತಾನೆ, ಬುದ್ಧಿ ಭ್ರಮೆ ಮಾಡ್ತಾನೆ ಅಲ್ವರ. ನೋಡಿ ನೆಕ್ಸ್ಟ್ ಓದೋಣ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನಾನು ಹತ್ತನೇ ಬ್ರದರ್. ಓದಿ ಸಂತೋಷ್ ಬ್ರದರ್. ಎಷ್ಟನೇ ಪೇಜ್ ಬ್ರದರ್ ಅದು? ಪೇಜ್ ನಂಬರ್ 141. 141. ಲೆಫ್ಟ್ ಅಲ್ಲಿ 2ನೇ ಪ್ಯಾರಾಗ್ರಾಫ್ ಆದರೆ ಅಂತಿದೆ ನೋಡಿ. ಓಕೆ ಬ್ರದರ್. ಆದರೆ ನಿಜವಾದ ಸಾಕ್ಷಿ ಉಳ್ಳವರಿಗೆ, ಸರಿಯಾದ ಅನುಭವ ಉಳ್ಳವರಿಗೆ ಮತ್ತು ಅವುಗಳನ್ನು ಯಾವ ರೀತಿಯಲ್ಲಿ ಓದಿಕೊಳ್ಳಬೇಕೆಂದು ಕಲಿತವರಿಗೆ ಎಂತಹ ದೈವಿಕವಾದ ಸಂತೋಷ ಮತ್ತು ಶಾಂತಿಯು ಉಂಟಾಗುತ್ತದೆ. ನಿಜವಾಗಿಯೂ ಅಂತವರಿಗೆ ದುಃಖದಲ್ಲಿ ಸಂತೋಷವು, ಕತ್ತಲೆಯಲ್ಲಿ ಬೆಳಕು, ತೊಂದರೆಯಲ್ಲಿ ಸಮಾಧಾನವು, ಬಲಹೀನತೆಯಲ್ಲಿ ಬಲಾಧಿಕ್ಯವೂ ಉಂಟಾಗುತ್ತದೆ. ಮತ್ತು ಈ ಪ್ರಸ್ತಾಪದ ಬಗ್ಗೆ ಪೂರ್ಣ ಹಾಗೂ ಕುಲಂಕುಷವಾದ ಆದೇಶಗಳು ಎಲ್ಲಾ ವಿಷಯಗಳ ಬಗ್ಗೆ ಆ ಅದ್ಭುತವಾದ ಪುಸ್ತಕದಲ್ಲಿ, ತಂದೆಯ ಮಾತುಗಳಲ್ಲಿ ಅಂದರೆ ಸತ್ಯವೇದದಲ್ಲಿ ಕಂಡುಬರುತ್ತದೆ. ಅದರಲ್ಲಿ ಮತ್ತು ಅದರಲ್ಲಿನ ಸಾಕ್ಷ್ಯಗಳ ಮೂಲಕ ದೇವರ ಆತ್ಮವು ನಮ್ಮ ಆತ್ಮಗಳೊಂದಿಗೆ ಸಾಕ್ಷಿ ಹೇಳುತ್ತದೆ. ಓಕೆ, ಥ್ಯಾಂಕ್ ಯು ಬ್ರದರ್. ಅದರ ಓದ್ಬಿಡಿ, ಚಿಕ್ಕದೊಂದು ಪದ್ಯ ಇದೆಯಲ್ಲ ಅದು ಓದ್ಬಿಡಿ. ಇಂಗ್ಲಿಷ್ ಅಲ್ಲಿ ಇದೆಯಲ್ಲ ಅದ ಬ್ರದರ್? ಓದ್ಬಿಡಿ. ಆಗ್ತದಾ ಓದಕ್ಕೆ? ಓದ್ತೀನಿ ಬ್ರದರ್. ಓಕೆ. From a foundations, a saints of the Lord is laid for your faith in His excellent word. What more can He say then to you? He hath said, you who unto Jesus for refuge have fled. ಓಕೆ, ಥ್ಯಾಂಕ್ ಯು. ಸತಿ ನೋಡ್ಬೇಕಾದ್ರೆ ಏನಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ, ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ, ದೇವರು ಅದ್ಭುತವಾದಂಥ ಶಕ್ತಿ ಅಂತ ಅರ್ಥ ಮಾಡ್ಕೊಂಡಾಗ ದೇವರು ನಮ್ಗೆ ಯಾವ ರೀತಿ ಗೈಡ್ ಮಾಡ್ತಾರೆ, ಯಾವ ರೀತಿ ಸಹಾಯ ಮಾಡ್ತಾರೆ ನಮ್ಗೆ ಏನಾದ್ರು ಗೊತ್ತಾಗೋದು. ಅದರ ಹೆಂಗಪ್ಪ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಡೋ ಕಂಡೀಷನ್ ಹೇಗಿರ್ತಾರೆ ಅಂತಂದ್ರೆ, ಅವ್ರಿಗೆ ತುಂಬಾ ದುಃಖವಾದಂಥ ಸನ್ನಿವೇಶಗಳಲ್ಲಿ ಸಂತೋಷ ಏನಾಗಿರುತ್ತೆ ದೇವರು ಅವ್ರ ಮನಸ್ಸಲ್ಲಿ ಕೊಡ್ತಾರೆ. ಅದರ ಕತ್ಲು ಸಮಯದಲ್ಲಿ ಯಾರೋ ಜೊತೆಗಿಲ್ದಿರೋ ಸಂದರ್ಭದಲ್ಲಿ ಅವ್ರ ಜೊತೆಗೆ ಕರ್ತನೂ ಇರ್ತಾರೆ ಅಂತ ಅವ್ರ ಭರವಸೆ ಏನು ಮಾಡ್ತಾರೆ, ದೇವ್ರವ್ರಿಗೆ ಕೊಡ್ತಾರೆ. ಕತ್ಲಲ್ಲಿ ಎಂಥ ಕತ್ಲಲ್ಲಿ ಇದ್ರು ಸರಿ ಅವ್ರಿಗೆ ಧೈರ್ಯ, ಆ ಬೆಳಕು ಏನು ಮಾಡ್ತಾರೆ ದೇವ್ರು ಅವ್ರಿಗೆ ಕೊಡ್ತಾರೆ. ಅಸಮಾಧಾನದ ಸಂದರ್ಭದಲ್ಲಿ, ಎಲ್ಲರೂ ಕೈ ಬಿಟ್ಟೋಗಿರೋ ಸಂದರ್ಭದಲ್ಲಿ ಏನ್ರಿ ಒಂದು ಸಮಾಧಾನ ಮನಸ್ಸಲ್ಲಿ, ಒಂದು ಧೈರ್ಯ ಏನು ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ. ಅವ್ರ ಬಲಹೀನತೆಯಲ್ಲಿ ಏನಂತಾರೆ, ಕರ್ತನು ಬಲವಾಗಿರ್ತಾರೆ ನೋಡ್ರಿ ಅಂತೀರಿ ಅಲ್ವರ. ಅದೇ ನೋಡ್ಬೇಕಾದ್ರೆ ಅಪೊಸ್ಟಲ್ ಪೌಲ್ ಫೀಲಿಂಗ್ಸ್ ಹೇಳ್ತಾರಲ್ಲ ನೋಡಿ, ಒಂದ್ ಕಡೆ ವಾಕ್ಯನ ಬರ್ತಾರೆ ನೋಡಿ. ಅಪೊಸ್ಟಲ್ ಪೌಲ್ ಹೇಳ್ತಾರೆ, ಇಲ್ಲ ಅದೊಂದು ಆಮೇಲೆ ಅವ್ರು ಹೇಳ್ತಾರೆ ನೋಡ್ತೀನಿ, ನಿಮಿಷ ರೀ. ಎಸ್, 2 Corinthians 6 ಚಾಪ್ಟರ್ ತೆಗಿರಿ. 2 Corinthians 6 ಚಾಪ್ಟರ್ 3rd ವರ್ಸಿಂದ ಹಿಡಿದು 10th ವರ್ಸ್ವರೆಗೂ ಯಾರು ಹೋದ್ರಿ? 2 ಕೊರಿಂಥ 6ನೇ ಅಧ್ಯಾಯ 3-10. ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮತರಾಗಿ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ, ಕೊರತೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಪೆಟ್ಟುಗಳಲ್ಲಿಯೂ, ಸೆರೆಮನೆಗಳಲ್ಲಿಯೂ, ಕಲಹಗಳಲ್ಲಿಯೂ, ಕಷ್ಟವಾದ ಕೆಲಸಗಳಲ್ಲಿಯೂ, ನಿದ್ದೆಗೆಡುಗಳಲ್ಲಿಯೂ, ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ನೋಡ್ರ ಏನ್ರಿ, ಎಲ್ಲಪ್ಪ ಇತ್ತ ಪವಿತ್ರಾತ್ಮ ಏನೋ ಇದ್ದಿದ್ರೆ, ಪವಿತ್ರಾತ್ಮ ಒಂದು ವ್ಯಕ್ತಿಯಾಗಿದ್ರೆ ಏನ್ರಿ ಸಮಾಧಾನ ನೋಡ್ರ? ಇವ್ ಲೈಫಲ್ಲಿ ಸಮಾಧಾನ ಇತ್ತಾ? ಸಂತೋಷ ಇತ್ತಾ? ಅದರ ದೀರ್ಘ ಸಮಾಧಾನ, ದೀರ್ಘ ಸಂತೋಷ ಎಲ್ಲಿತ್ತು? ಒಳಗಡೆ ಇತ್ತು. ಆದ್ರೆ ಔಟ್ರೋಡ್ ಹೆಂಗಿತ್ತಂತೆ ಫೀಲಿಂಗ್ಸ್, ಎಕ್ಸ್ಪೀರಿಯನ್ಸಸ್ ಹೆಂಗಿತ್ತಂತೆ? ಅಪೊಸ್ಟಲ್ ಪೌಲ್ ಹೇಳ್ತಾರೆ, ಹೇಳ್ತಾರಲ್ಲಿ ಏನ್ರಿ ಎಲ್ಲಾ ಒಂದು ಕಷ್ಟಗಳಲ್ಲಿ, ಏಟ್ಗಳು, ಅದರ ಸೆರೆಮನೆಗಳಲ್ಲಿ, ಅದರ ಏನ್ರಿ ಕಷ್ಟಗಳಲ್ಲಿ, ಕಷ್ಟಪಟ್ಟು ಕೆಲಸ ಪಡೋಂಥದ್ದು. ಅದರ ಯೋಚನೆ ಮಾಡಿರ್ತೀರಿ. ಅದರ ಆಮೇಲೆ ಏನ್ರಿ ಆಮೇಲೆ ನೋಡಿ ಮುಂದಕ್ಕೆ ಓದಿಬೋದು ನೆಕ್ಸ್ಟ್. ಸಂಕಟಗಳಲ್ಲಿಯೂ, ಕೊರತೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಪೆಟ್ಟುಗಳಲ್ಲಿಯೂ, ಸೆರೆಮನೆಗಳಲ್ಲಿಯೂ, ಕಲಹಗಳಲ್ಲಿಯೂ, ಕಷ್ಟವಾದ ಕೆಲಸಗಳಲ್ಲಿಯೂ, ನಿದ್ದೆಗೆಡುಗಳಲ್ಲಿಯೂ, ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಬಹು ತಾಳ್ಮೆಯನ್ನು ನೋಡ್ತೀರ. ದಟ್ ಈಸ್ ದ ಸೈನ್ ಆಫ್ ದ ಹೋಲಿ ಸ್ಪಿರಿಟ್. ಮೈಂಡ್ ಡಿಸ್ಟರ್ಬ್ ಆಗಲ್ಲ ನೋಡ್ರಿ. ಔಟ್ವರ್ಡ್ ಎಕ್ಸ್ಪ್ರೆಷನ್ಸ್ನ ಅಂದರೆ ಔಟ್ವರ್ಡ್ ಸನ್ನಿವೇಶಗಳಲ್ಲಿ ಸಮಾಧಾನ ಇರಬೇಕು ಅಂತ ಎದುರು ನೋಡೋಂಥದ್ದು ಏನ್ರಿ? ಸುಖ, ಸಂತೋಷ,
ಅದರ ಜಾಯ್, ಅದರ ಪ್ಲೆಷರ್. ಇದು ಔಟ್ವರ್ಡ್ ಅಲ್ಲಿ ಇರೋದು ದೇವ್ರ ಮಕ್ಳಿಗೆ ಏನು ಮಾಡೋದು, ದೇವ್ರ ಆಶ್ವಾಸನೆ ಕೊಟ್ಟಿರಲ್ಲ. ಇವೆಲ್ಲ ಎಲ್ಲಿರ್ತಾರೆ ಅಂದರೆ ಮನ್ಸೊಳಗೆ ಇರ್ತಾರೆ ಅಂತೀನಿ. ಔಟ್ವರ್ಡ್ ನೋಡಿ, ಅಪೋಸ್ಟ್ಲ್ ಪೌಲ್ ಆಸ್ಕೊಂಡು ನೋಡ್ಬೇಕಾದ್ರೆ ಎಷ್ಟೆಲ್ಲ ಅನುಭವಿಸಿದ್ರು. ಕ್ರಿಸ್ತನ್ ಕೂಡ ಶಿಲ್ಬೆಯಲ್ಲಿ ಏನ್ರಿ ಮಾಡಿದ್ರು, 6 ಅವರ್ ಅವ್ರು ನೇತಾಕತ್ತಾರೆ ಅಂತೀನಿ. ಆದರೆ ಅವ್ರ ಮನ್ಸಲ್ಲಿ ಏನಾಗಿತ್ತು, ಸಮಾಧಾನ ಇತ್ತಾ? ಸಮಾಧಾನ ಮನ್ಸಲ್ಲಿತ್ತು. ಆಚೆ ಕಡೆ ನೋಡ್ಬೇಕಾದ್ರೆ ಯಾವ ಮನುಷ್ಯನಿಗೆ ಏನಾಗಿರಲಿಲ್ಲ, ಅದು ಗೊತ್ತಾಗಿಲ್ಲ ನೋಡಿರ್ತೀರಿ ಅಲ್ವರ. ಅವ್ರ ಮನಸ್ಸಲ್ಲಿ ಏನಂತ ಸಮಾಧಾನ, ಅವ್ರ ದೇವತೆ ಕೇಳಿದ ಪ್ರಶ್ನೆಗೆ ಉತ್ತರ, ಈ ಸದುತ್ತರ ಬಂದಿರೋದು, ಅದರ ಮನಸ್ಸಲ್ಲಿ ಯಾವ ಥರ ಒಂದು ಸಮಾಧಿಯಿಂದ ಓಟ ಓಡಿ ಮುಗಿಸಿದ್ರು, ಇದೆಲ್ಲ ಯಾರು ಗೊತ್ತಾಗಿತ್ತು? ಅದು ಕರ್ತನಿದ ಮಕ್ಳುಗಳಿಗೆ ಮಾತ್ರ. ನೋಡಿ ಅವ್ನು ಮುಂದೆ ಕೇಳ್ತಾನೆ, ಕಂಟಿನ್ಯೂ ಮಾಡಿ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ, ಇವುಗಳಿಂದ ಕೂಡಿದವರಾಗಿದ್ದೇವೆ. ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾ ನೋಡ್ತೀನಿ, ಇವುಗಳಿಂದ ಕೂಡಿದವರಾಗಿದ್ದೇವೆ. ಪ್ರೀತಿ, ಯಾರ ಮೇಲೆ ಪ್ರೀತಿಗಳು? ದೇವ್ರ ಮೇಲೆ ಪ್ರೀತಿ. ಸಹೋದರಗಳ ಮೇಲೆ ಏನಾಗಿರ್ಬೇಕು? ಪ್ರೀತಿ ಇರಬೇಕು. ಅವ್ರ ಮೇಲೆ ಅನ್ಯೋನ್ಯತೆ ಇರಬೇಕು. ಅವ್ರ ಜೊತೆಗೆ ನಾವು ಒಗ್ಗಟ್ಟಾಗಿ ಏನಾಗಿರ್ಬೇಕು? ಇರಬೇಕು. ಈ ಒಂದು ಮನಸ್ಸು, ಇದೇ ಕ್ರಿಸ್ತನ್ಗೂ ದೇವ್ರಿಗೆ ಅಂತ ಅನ್ಯೋನ್ಯತೆ. ಇದು ಅಪೋಸ್ಟ್ಲ್ ಪೌಲ್ ಏನು ಹೇಳ್ತಾರೆ, ಇತ್ತು ನಮ್ಮಲ್ಲಿ ಇದೆ ಅಂತ ಏನು ಮಾಡ್ತಾರೆ ಹೇಳ್ತಾರಂತೆ. ಆಮೇಲೆ ನೆಕ್ಸ್ಟ್ ಎಡಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ, ಅವಮಾನ, ಕೀರ್ತಿ, ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ನೋಡ್ರ ಹೆಂಗಿತ್ತಂತೆ, ಮಾನ ಆಯ್ತಾ, ಅವಮಾನ ಕೂಡ ಇದೆಯಾ? ಇದೆ ಅಲ್ವರ. ಏನು ಅವಮಾನ ಆಗ್ಬಾರ್ದು ಅಂತನ? ದೇವ್ರ ಮಕ್ಳಿಗೆ ಆಗ್ದಿರಂತ ಅವಮಾನ ಇನ್ನು ಯಾರಿಗೆ ಆಗ್ತಾ ನೋಡ್ತೀನಿ? ಮಾನ ಅವಮಾನ ಅಲ್ವರ. ಯೋಚನೆ ಮಾಡಿರ್ತೀನಿ, ಏಸು ಕ್ರಿಸ್ತನಿಗೆ ಅವಮಾನ ಆಗಿಲ್ವಾ? ಏಸು ಕ್ರಿಸ್ತ ಹೇಳ್ಬಿಟ್ರು, ನನಗೇ ಈ ಥರ ಆಗಿದೆ ಅಂತಂದ್ರೆ ನಿಮಗೂ ಖಂಡಿತವಾಗೂ ಮಾಡ್ತಾರಪ್ಪ, ಎಚ್ಚರಿಕೆ ಆಗಿದೆ. ನನಗೇ ಮಾಡೋರೆ ಅಂತಂದ್ರೆ ನಿಮಗೆ ಮಾಡಲ್ವಾ? ಅದೇನರ್ಥ? ನಾನು ಇಷ್ಟೆಲ್ಲ ಒಳ್ಳೆಯವನಾಗಿದ್ದೆ, ನನಗೆ ಓಪ್ಲೆಸ್ ಆಗಿ ನೋಡೋರೆ, ನೀವೆಲ್ಲ ಮುಂಚೆನೇ ಓಪ್ಲೆಸ್ಸು, ನಿಮಗೆಲ್ಲ ಮಾನ ಮಾಡಿದೆ ಬರ್ತದ? ಅದೆಲ್ಲ ಎದುರು ನೋಡೋಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಅದರ ಮಾನ ಅವಮಾನಗಳಲ್ಲಿಯೂ ಅವನೇನ್ರಿ, ಕೀರ್ತಿ ಅಪಕೀರ್ತಿಗಳನ್ನು, ಅಪಕೀರ್ತಿ, ಗುಡ್ ರಿಪೋರ್ಟ್ ಅಂಡ್ ಇವಿಲ್ ರಿಪೋರ್ಟ್ ಅಲ್ವರ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ, ಮೋಸಗಾರ ನೆನೆಸಿಕೊಂಡ್ರು, ಸತ್ಯವಂತರು, ಏನ್ ಹೇಳ್ತಾರೆ, ಎಷ್ಟೋ ಜನ ಸತ್ಯ ಎಲ್ಲ ಕೇಳ್ಬಿಟ್ಟು ಮೋಸಗಾರರು, ಇವರು ಸುಳ್ಳು ಹೇಳ್ಕೊಡ್ತಾರೆ. ಅದರ ಯೆಹೋವ ಸಾಕ್ಷಿಗಳು ಅಂತ ಏನ್ ಮಾಡ್ತಾರೆ, ಸುಳ್ಳು ಸಾಕ್ಷಿಗಳಲ್ಲ ಹೇಳ್ತಾರೆ ಅದರ. ಆದ್ರೆ ಅವ ದೃಷ್ಟಿಯಲ್ಲಿ ನಾವು ಮೋಸಗಾರಾಗಿದ್ರು ಸರಿ, ಸತ್ಯ ಹೇಳೋರಾಗಿರ್ತೀರಿ ಅದರ. ನೋಡಿರ್ತೀನಿ ಹಿಂಗಿದೆ, ಇದಂಗಿದೆ ಸಾಕ್ಷಿ ಅದರ. ನೋಡಿರ್ತೀನಿ ಔಟ್ವರ್ಡ್ ಆಗಿ ಎಲ್ಲ ಏನಾಗಿದೆ, ಆಪೋಸಿಟ್ ಆಗಿದೆ. ಆದರೆ ದೇವ್ರ ಮಕ್ಳ ಮನಸ್ಸಲ್ಲಿ ನಾವು ದೇವ್ರಿಗೆ ಸತ್ಯವಾಗಿದ್ದೀರಿ, ನಾವು ದೇವ್ರಿಗೆ ಏನಾಗಿದ್ದೀರಿ, ಮೋಸ್ಕರ ಆಗಿಲ್ಲ ಅಂತಂದ್ಬಿಟ್ಟು ಒಂದು ಸಾಕ್ಷಿ ಇರ್ತಂತೆ ಅವನನ್ನ. ನೆಕ್ಸ್ಟ್ ಆಮೇಲೆ ಅಜ್ಞಾತರೆನಿಸಿಕೊಂಡರು, ವಿಜ್ಞಾತರು, ಸಾಯುವವರಾಗಿ ತೋರಿದವರು, ಬದುಕುವವರು ಆಗಿದ್ದೇವೆ. ಶಿಕ್ಷೆ ಹೊಂದುವವರಾಗಿದ್ದರು, ಕೊಲ್ಲಲ್ಪಡದವರು, ದುಃಖ ಪಡುವವರಾಗಿದ್ದರು, ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರು, ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರು, ಎಲ್ಲ ಇದ್ದವರು ಆಗಿದ್ದೇವೆ. ನೋಡ್ರ ಇದ್ರಿ ಕ್ಯಾರೆಕ್ಟರ್ ಅಂದ್ರೆ. ಅಂದ್ರ ಏನು ಇಲ್ದಿರೋ ಸರಿ, ನಮ್ಮ ಹತ್ರ ಏನೋ ದೇವ್ರು ಕೊರತೆ ಮಾಡಿಲ್ಲಪ್ಪ ಅಂತ ಅಂದ್ಬಿಟ್ಟು ನಡ್ಕೊಳೋದು ಹೆಂಗಿದೆ ಅಂತೆ ಅದರ. ಎಲ್ಲಾ ಕೊರತೆ ಉಳ್ಳವರಾಗಿದ್ರು ಸರಿ, ಕೊರತೆ ಇಲ್ದೇ ನಡ್ಕೊಳೋದು ಅದರ. ಏನ್ರಿ, ಬಡತನದಲ್ಲಿದ್ರು ಸರಿ, ಶ್ರೀಮಂತರಾಗಿರೋಂಥದ್ದು. ಇವತ್ತೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ಎಷ್ಟು ಶ್ರೀಮಂತಿಕೆ ಬರ್ತದೋ, ಅಯ್ಯೋ ಇದು ದೇವರಿಂದ ಬಂದಂಥ ಆಶೀರ್ವಾದಪ್ಪ, ಅಯ್ಯೋ ಇದು ದೇವ್ರ ದಯೆ, ದೇವ್ರ ಕೃಪೆ ಅಂತ ಏನ್ರಿ ದೇವ್ರಿಗೆ ಎಲ್ಲ ರೀತಿ ಥ್ಯಾಂಕ್ಸ್ ಹೇಳೋದು ಅದರ. ಆ್ಯಕ್ಚುಲಿ ನೋಡ್ಬೇಕಾರೆ ನಿಜವಾದ ಅದು ದೇವ್ರ ಕೃಪೆ ಅಲ್ಲ ರೀ. ದೇವರು ನಮ್ಮನ್ನ ಕೊಟ್ಟು ಪರೀಕ್ಷೆ ಮಾಡಿ ನೋಡ್ತಾವ್ರೆ, ಏನು ಮಾಡ್ತಾನಪ್ಪ ಇವನು ಅಂತಂದ್ಬಿಟ್ಟು ಅದರ. ಅದಕ್ಕೆ ನಾವು ಅದನ್ನು ಏನ್ರಿ ಮಿಸ್ಯೂಸ್ ಮಾಡೋಕೆ ಹೋಗ್ಬಾರ್ದ್ರಿ ಅದರ. ದೇವರ ಕೃಪೆಯನ್ನು ಏನು ಮಾಡಕ್ಕೆ ಹೋಗ್ಬಿಡ್ದು, ವ್ಯರ್ಥವಾಗಿ. ನೋಡಿ ಅಲ್ಲೇ ಹೇಳ್ತಾರೆ ನೋಡಿ, ಅದೇ ಒಂದನೇ ವಾಕ್ಯದಲ್ಲಿ ಅದೆಲ್ಲ ಹೇಳ್ತಾರೆ. ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ದೇವರ ಕೃಪೆ ಏನು ಮಾಡಕೋಬಿಡ್ರಿ, ವ್ಯರ್ಥವಾಗಿ ಮಾಡ್ಕೊಳ್ಬೇಡ್ರಿ ಅಲ್ವರ. ಇವೆಲ್ಲ ಕೊಟ್ಟಿರೋದು ಏನು ಗೊತ್ತಾ, ನಮಗೆಲ್ಲ ಕೊಟ್ಟಿರೋ ದೇವರು ಇವೆಲ್ಲ ಕೆಲಸ ಮಾಡೋದಕ್ಕಷ್ಟೇ, ಯೂಸ್ ಮಾಡೋದಕ್ಕೆ. ನಾವು ನೋಡಿಲ್ಲ ಒಂದು ಸಾಮಿ ನೋಡಿಲ್ಲ, ಅನ್ಯಾಯಗಾರನಾಗಿರಂತ ಮನೆಯ ವಾರ್ತೆ ಅವನು. ಕೊನೆಗೆ ಏನು ಹೇಳ್ತಾರೆ ಕನ್ಕ್ಲೂಷನ್, ನಿನ್ನದಲ್ಲೇ ನಿನ್ನ ನಿನ್ನ ಅಲ್ಲದವನಲ್ಲಿ ನೀನು ನಂಬಿಕಸ್ಥನಾಗಿಲ್ಲ ಅಂತಂದ್ರೆ ನಿಂದಲ್ಲಿ ಏನಪ್ಪ ನಂಬಿಕಸ್ಥನಾಗಿರ್ತೀಯ ಅಂತ ಹೇಳ್ತಾರೆ. ಆ ಸಾಮ್ಯದಲ್ಲಿ ಹೇಳ್ಬೇಕಲ್ಲ, ಲಾಸ್ಟ್ ಹೇಳಿದ್ರು ಅವ್ನು ಯಾವುದೂ ಅಲ್ಲ ರೀ,
ಆದ್ರೂ ಅದ್ರಲ್ಲಿ ಏನ್ ಮಾಡ್ತಾನೆ, ಜಾಣ್ತನ ಏನ್ ಮಾಡ್ತಾನೆ ಅಂತಂದ್ರೆ ಲೆಕ್ಕಪತ್ರನೆಲ್ಲ ಚೇಂಜ್ ಮಾಡ್ಬಿಟ್ಟು ಏನ್ರಿ ಅವನ್ ಎಷ್ಟೋ ಜನಗಳನ್ನ ಸಂಪಾದನೆ ಮಾಡ್ತಾನೆ. ಅದರ ತಂದಲ್ಲ, ಅದು ಸಂಪತ್ತು ಅದು ಅವನದಲ್ಲ. ಆದ್ರೆ ಅದರಿಂದ ಏನ್ ಮಾಡ್ತಾನೆ, ಅನೇಕ ಜನಗಳು ಏನ್ ಮಾಡ್ತಾನೆ, ಅವ್ನು ಸಂಪಾದನೆ ಮಾಡ್ತಾನೆ. ಇದೇ ತರ ನಾವು ಲೋಕದಲ್ಲಿ ಬಾಳ್ತಾ ಇರ್ಬೇಕಾರೆ ಈ ಲೋಕದಲ್ಲಿ ಇರುವಂತದ್ದು ಒಂದು ಯಾರ್ದಲ್ಲ, ನಮ್ದಲ್ಲ. ನಮ್ದಲ್ಲ. ಈ ಪ್ರಪಂಚ ದೇವ್ರದು. ಅದು ಟೆಂಪ್ರರಿ ಆಗಿ ಏನ್ ಮಾಡೋದು, ನಮ್ ಕೈಲಿ ದೇವ್ರು ಬಿಟ್ಟವ್ರೆ, ನೋಡ ನೀವು ಏನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಅದರ ಇದನ್ನೆಲ್ಲ ಆತನಿಗಾಗಿ ನಾವು ಯೂಸ್ ಮಾಡಕ್ ರೆಡಿ ಆಗಿದ್ದೀರಾ, ಮಾಡ್ತಾ ಇದ್ದೀರಾ ಅಂತ ದೇವ್ರೇನ್ ಮಾಡ್ತಾರೆ, ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾರೆ ಅಂತೀನಿ. ಅದರ ವಿದ್ವೆ ಸ್ತ್ರೀ ಎಲ್ಲಿಯ ಬಂದು ಏನ್ ಕೇಳ್ತಾರೆ, ನನಗೆ ರೊಟ್ಟಿ ಮಾಡಿಕೊಡು. ಅಯ್ಯೋ ಇರೋದಿಷ್ಟೇ, ಪರವಾಗಿಲ್ಲ, ನಿಮ್ಮ ಮಕ್ಳು ಸತ್ತು ಸೇರಿ ಚಿಂತೆ ಮಾಡ್ಬೇಡ, ನೀವು ಮಾಡ್ಕೊಡು ಅಂತ ಹೇಳ್ತಾರೆ. ಅದರ ಅವರು ಊಟ ಮಾಡಿ ಕೊಟ್ಟಿದ ತಕ್ಷಣ ಅವ್ರ ಮನೆಗೆ ಯಾವತ್ತೂ ಕೊರತೆನೇ ಆಗಿಲ್ಲ ಅಂತ ಹೇಳ್ತಾರೆ. ಅದರ ಸೊ ಅದಕ್ಕೆ ಬಡತನದಲ್ಲಿ ಹಿಂಗಿರ್ಬೇಕು, ಶ್ರೀಮಂತರಾಗಿರ್ಬೇಕು. ಶ್ರೀಮಂತಿಕೆ ನಮ್ಮ ಆಶೀರ್ವಾದ ಅಲ್ಲ ರೀ, ದಟ್ ಈಸ್ ಜಸ್ಟ್ ಎ ಟೆಸ್ಟ್ ಫಾರ್ ಅಸ್. ಬೈಬಲ್ ಹೇಳ್ತಲ್ಲ, ಶ್ರೀಮಂತರು ಏನ್ ಮಾಡಕ್ ಹೋಗ್ಬಿಡಿ, ನೀವು ಶ್ರೀಮಂತಿಕೆಯಲ್ಲಿ ಹೆಚ್ಚಳ ಪಡಕ್ ಹೋಗ್ಬಿಡಿ. ದೇವ್ರು ನಿಮ್ಗೆ ಕೊಟ್ಟಿರೋದು ಏನಕ್ಕೆ ಅಂತ ತಿಮ್ಮೋತಿ ಹೇಳ್ತಾರಲ್ಲ, ಮತ್ತೊಬ್ರಿಗೇನ್ರಿ ದಾನದಾರು ಮಾಡಕ್ಕೆ ನಿಮ್ಗೆ ದೇವ್ರು ಕೊಟ್ಟಿರೋದು. ಅದ್ರಲ್ಲಿ ನೀವೇನಾಗಿರ್ಬೇಕು, ಅದರಲ್ಲಿ ಎತ್ತಿದ ಕೈಯಾಗಿರ್ಬೇಕು ಅಂತ ಹೇಳ್ತಾರೆ. ಅವರ ಅದಕ್ಕೆ ನೋಡ್ಬೇಕಾದ್ರೆ ನಮ್ಮ ಒಂದು ಪವಿತ್ರಾತ್ಮನ ಸಾಕ್ಷಿ ಯಾವ ವಿಚಾರದಲ್ಲಿ ಇರ್ಬೇಕಂದ್ರೆ, ನಮ್ಮ ಸಿಚುವೇಶನ್ಸ್ ಅಲ್ಲಿ ನಾವು ಯಾವ ತರ ನಡ್ಕೊಂತೀರಿ, ನಮ್ಮ ಸಿಚುವೇಶನ್ಸ್ ಅಲ್ಲಿ ಯಾವ ತರ ನಾವು ಬಿಹೇವ್ ಮಾಡ್ತೀರಿ ಅಲ್ವರ. ಅದಕ್ಕೆ ಏನ್ರಿ ಸಾಮಾನ್ಯವಾಗಿ ಒಂದು ಲೋಕದಲ್ಲಿ ಮಾತು ಹೇಳ್ತಾರೆ ಗೊತ್ತಾ, ಅರ್ಧ ರಾತ್ರಿಯಲ್ಲಿ ಏನ್ರಿ ಶ್ರೀಮಂತಿಕೆ ಬಂದ್ರೆ ಅವನೇನ್ ಮಾಡದಂತೆ, ಕೊಡೆ ಇಟ್ಕೊಂಡ ಅಂತ ಹೇಳ್ತಾರೆ. ಆ ರೀತಿ ಏನ್ರಿ ತೀವ್ರ ಅಂತ ಸಿಕ್ಕಾಪಟ್ಟೆ ಹೈ ಮೈಂಡೆಡ್ನೆಸ್ ಅದರ, ಅದು ಯಾವತ್ತೂ ಏನಾಗಿರ್ಬಾರ್ದ್ರೆ ಇರಬಾರ್ದ್ರಿ. ದೇವ್ರ ಮಕ್ಕಳು ಯಾವತ್ತೂ ಲೋ ಮೈಂಡ್ ಆಗಿರ್ಬೇಕು. ನಮ್ಮ ಹತ್ರ ಎಷ್ಟು ಇರ್ಲಿ ಇರ್ಲಿ, ನಾವು ದೇವರಲ್ಲಿ ಹೆಂಗಿದ್ದಿರೋ, ಸತ್ಯಲ್ಲಿ ಹೆಂಗೆ ದೃಢವಾಗಿ ಪ್ರೀತಿಮಯವಾಗಿದ್ರೋ ತಗ್ಗಿಸ್ಕೊಂಡು ಏನಾಗಿರ್ಬೇಕು ಅದ್ರಲ್ಲಿ ಇರಬೇಕು ಅಲ್ವರ. ಅದಕ್ಕೆ ನೋಡಿ ಆಮೇಲೆ ಮುಂದಕ್ಕೆ ಓದಿಬಿಟ್ಟು ನೆಕ್ಸ್ಟ್ ಹೇಳ್ತಾರೆ, ಮುಗಿತದು ಫುಲ್ಲು ಮುಗಿತಲ್ವರ. ಸದ್ಯ ನೋಡ್ಬೇಕಾರೆ ಇದು ಏನ್ರಿ ದೇವರ ಆತ್ಮ ನಮ್ಮ ಆತ್ಮದೊಂದಿಗೆ ಕೊಡುವಂತ ಒಂದು ಸಾಕ್ಷಿ. ಅದಕ್ಕೆ ಒಂದು ಪೊಯಮ್ ಹೇಳ್ತಾರೆ, ಕೇಳಿ ಹೇಳ್ತೀನಿ. ಹೌ ಫರ್ಮ್ ಎ ಫೌಂಡೇಶನ್ ಯು ಸೈಂಟ್ಸ್ ಆಫ್ ದ ಲಾರ್ಡ್ ಇಸ್ ಲೇಡ್ ಫಾರ್ ಯುವರ್ ಫೇತ್ ಇನ್ ಇಸ್ ಎಕ್ಸಲೆಂಟ್ ವರ್ಡ್ ಅಂತ ಹೇಳ್ತಾರೆ ಅಲ್ವರ. ಏನು ಸೂಪರ್ ಮಾತು ಹೇಳ್ತಾರೆ. ದೇವರ ಮಕ್ಕಳರ, ದೇವರ ಭಕ್ತರ ಕೇಳಿರಿ, ದೇವರು ಎಷ್ಟೋ ದೃಢವಾಗಿರೋಂಥ ಒಂದು ಅಸ್ಥಿಬರ ನಮಗೆ ಹಾಕಿದ್ದಾರೆ. ಆತನ ವಾಕ್ಯದಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾರೆ. ವಾಟ್ ಮೋರ್ ಕ್ಯಾನ್ ಯು ಸೇ ದ್ಯಾನ್ ಟು ಯು ಹಿ ಹ್ಯಾತ್ ಸೆಡ್, ಯು ಹೂ ಅನ್ ಟು ಜೀಸಸ್ ಫಾರ್ ರೆಫ್ಯೂಜ್ ಫ್ಲಡ್ ಅಂತ ಹೇಳ್ತಾರೆ. ಕ್ರಿಸ್ತನ್ನ ಏನ್ರಿ ಆಶ್ರಯದಕ್ಕಾಗಿ ಬಂದಿರೋದ ದೇವ್ರ ಮಕ್ಳು, ಇದಕ್ಕಿಂತ ಇನ್ನೇನೋ ಆಶ್ವಾಸನೆ ಬೇಕಾ ಅಲ್ಲ. ಈ ಒಂದು ಫೌಂಡೇಶನ್, ದೇವ್ರ ವಾಕ್ಯ ಎಂಬಂಥ ಫೌಂಡೇಶನ್ ಮೇಲೆ ನಮ್ಮ ನಂಬಿಕೆ ಇರಬೇಕು ಅದರ. ಅದಕ್ಕೆ ಈ ಔಟ್ವರ್ಡ್ ಫೀಲಿಂಗ್ಸ್ ಅಲ್ಲ, ನಾವು ದೇವ್ರ ಮಕ್ಕಳಾಗಿದ್ದೀರಿ ಅಂತೇನಲ್ಲ ಸಾಕ್ಷಿಗಳು ಅಲ್ಲ ಅಲ್ವರ. ಅದು ನೋಡ್ಬೇಕಾರೆ ಏನ್ರಿ ನಮ್ಮಲ್ಲಿ ಇನ್ನೇನು ಸಾಕ್ಷಿಯಾಗಿರ್ಬೇಕು, ಅದು ನೆಕ್ಸ್ಟ್ ಬರ್ತಾರೆ, ಅದನ್ನ ಓದೋಣ ಓಕೆನಾ. ಸೊ ಇನ್ನೊಂದು ಪ್ಯಾರಾಗ್ರಾಫ್ ಓದೋಣ. ಯಾರು ಓದ್ತೀರಾ ಇನ್ನೊಂದು ಪ್ಯಾರಾಗ್ರಾಫು? ಬ್ರದರ್ಸ್ ಸಿಸ್ಟರ್ಸ್ ಯಾರ ಹತ್ರ ಇದೆ ಬುಕ್ಸು? ರವಿ ಬ್ರದರ್ ಬುಕ್ ಇದೆಯಾ, ಸಿಗ್ತಾ? ಇಲ್ಲ ಬ್ರದರ್, ಸಿಗ್ಲಿಲ್ಲ. ಶ್ರೀಕಾಂತ್ ಹತ್ರ ಹೋಗಿ ಬಂದೆ. ಓಕೆ, ಶ್ವೇತಾ ಸಿಸ್ಟರ್ ನಿಮ್ಮತ್ತೆ ಇರ್ಬೇಕಲ್ಲ. ನಿರೋಶ್ ಬ್ರದರ್, ರಾಧಿಕಾ ಸಿಸ್ಟರ್, ಸರಿ ಓಕೆ. ಪ್ರೊಫೆಸರ್ ಬ್ರದರ್ ಓದ್ತೀರಾ? ಓದಿ. ಓದ್ತೀವಿ. ಆತ್ಮನ ಸಾಕ್ಷಿಯನ್ನು ತಿಳ್ಕೊಳ್ಳುವುದು ಹೇಗೆ? ಹೌ ಟು ನೋ ದ ಸ್ಪಿರಿಟ್ಸ್ ವಿಟ್ನೆಸ್. ಆತ್ಮನ ಸಾಕ್ಷಿ ಮತ್ತೆ ಏನು ಅದನ್ನ ತಿಳ್ಕೊಳ್ಳೋದು ಹೇಗೆ? ಇದ್ರಲ್ಲಿ ಕ್ಲೀನ್ ಆಗಿ ಹೇಳ್ತಾ ಹೊಡಿತೀನಿ, ಓದಿ. ಒಬ್ಬ ಮಾನವನ ಮನಸ್ಸು ಅಥವಾ ಆತ್ಮವನ್ನು ಆತನ ಮಾತುಗಳಿಂದ ತಿಳ್ಕೊಳ್ಳಬಹುದು. ಅದರಂತೆ ನಾವು ದೇವರ ಮನಸ್ಸು ಅಥವಾ ಆತನ ಆತ್ಮನನ್ನು ಆತನ ಮಾತುಗಳಿಂದಲೂ ವ್ಯವಹಾರಗಳಿಂದಲೂ ತಿಳ್ಕೊಳ್ಳಬಹುದು. ಆತನ ಮಾತುಗಳ ಸಾಕ್ಷ್ಯವೇನೆಂದರೆ, ಆತನ ಬಳಿಗೆ ವಿಶ್ವಾಸದ ಮೂಲಕ ಕೆಟ್ಟ ಮತ್ತು ಸತ್ಯ ಕಾರ್ಯಗಳಿಂದ ಕ್ರಿಸ್ತನ ಮೂಲಕ ಸುಧಾರಣೆ ಪಡೆದು ಬರುವವರೆಲ್ಲರೂ ಅಂಗೀಕೃತಗೊಳ್ಳುತ್ತಾರೆ ಎಂಬುದೇ. ಇಬ್ರಿಯ 7:25 ನೋಡಿರಿ. ಆದುದರಿಂದ ಆತ್ಮನ ಸಾಕ್ಷಿಯನ್ನು ಬಯಸುವವರು ತಮ್ಮಲ್ಲೇ ಈ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ. ನೋಡ್ರ ಏನ್ ಹೇಳ್ತಾರೆ, ಏನಪ್ಪ ಹೆಂಗೆ ಸಾಕ್ಷಿ ಹುಡ್ಕೋದು ಅಂತ ಹೇಳ್ತಾರೆ. ಮನುಷ್ಯನ ಮನ್ಸನ್ನ ಏನ್ರಿ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಏನ್ರಿ ಅವನ ಮಾತುಗಳಿಂದ ಮಾಡೋದು ನಾವು ಅರ್ಥ ಮಾಡ್ಕೊಬೋದು ಅಲ್ವ. ಇವಾಗ ನನ್ನ ಮನ್ಸಲ್ಲಿ ಒಂದು ಫೀಲಿಂಗ್ಸ್ ಇದೆಯಪ್ಪ, ಈ ಫೀಲಿಂಗ್ಸು ನಿಮ್ ಕಣ್ಣಿಗೆ ಕಾಣಿಸ್ತದಾ?
ಅಂದರೆ ಕಣ್ಣು ಕಾಣಿಸಲ್ಲ ಅದರ. ಮತ್ತೊಬ್ಬರು ಫೀಲಿಂಗ್ಸ್ನ ನಾವು ಹೆಂಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಏನ್ರಿ? ಕೆಲವೊಂದು ಲೆವೆಲ್ವರೆಗೂ ಏನು ಮಾಡೋದು, ನಾವು ನೋಡ್ಬಿಟ್ಟು ಗ್ರಹಿಸ್ಕೊಬೋದು. ಆಯ್ತಾ? ಇದು ಎಲ್ಲರಿಗೂ ಏನಾಗಲ್ಲ, ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲಿ ಅನ್ವಯಿಸಲ್ಲ ಅದರ. ಆದರೆ ಅವ್ರ ಮನಸ್ಸಲ್ಲಂಥ ಫೀಲಿಂಗ್ಸ್ ನಾವು ಯಾವಾಗ ಎಕ್ಸಾಕ್ಟಾಗಿ ಅರ್ಥ ಮಾಡ್ಕೊಬೋದು ಅಂದರೆ, ಅವ್ರು ಯಾವಾಗ ಬಾಯಿ ಬಿಟ್ಟು ಮಾತಾಡ್ತಾರೋ ಅವ್ರ ಹೃದಯದಲ್ಲಿ ಏನಿದೆ ಅಂತ ನಮ್ಗೆ ಏನಾಗ್ತಾರೆ ಗೊತ್ತಾಗ್ತದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ಬಿಟ್ರು ಏನ್ರಿ, ಹೃದಯ ತುಂಬಿ ಏನು ಮಾತಾಡ್ತದೆ, ಹಾಂ, ಬಾಯಿ ಮಾತಾಡ್ತದೆ. ಅದರ ಹಂಗಾರೆ ಬಾಯಿನಲ್ಲಿ ಏನಾರೋ ಒಂದು ಬಂತು ಅಂದರೆ ಅರ್ಥ ಮಾಡ್ಕೊಬೇಕು, ಹೃದಯದಲ್ಲಿ ಏನು ತುಂಬಿದೆ ಅಂತ ಅರ್ಥ. ಹೃದಯದಲ್ಲಿರೋದು ಬಾಯಿಂದ ಹೊರಗಡೆ ಬರ್ತದೆ. ಬಾಯಿಂದ ಹೊರಗಡೆ ಬರ್ತದೆ, ಅದೇ ತುಂಬಿದೆ ಅಂತ ಅರ್ಥ ಅಲ್ವರ. ಸರಿ ಅಲ್ವರ. ಇದಕ್ಕೆ ನಮ್ಮ ಹೃದಯನ ತುಂಬ ಜಾಗರೂಕತೆ ಇಟ್ಕೊಂಡು ಏನ್ರಿ ತುಂಬ ಇಂಪಾರ್ಟೆಂಟ್. ಸರಿ, ಇವಾಗ ಇದೇ ಥಾಟು ನಮ್ಮ ತಂದೆ ದೇವ್ರಿಗೆ ಹಾಕೋಣ ಅದರ. ಇವಾಗ ದೇವರು ತಮ್ಮ ಹೃದಯದಲ್ಲಿರೋದನ್ನೆಲ್ಲ ಬಾಯಿನಲ್ಲಿ ಹೇಳ್ಬಿಟ್ರು ಅದರ. ಆ ಬಾಯಿನಲ್ಲಿ ಹೇಳಿರೋದೆಲ್ಲ ಎಲ್ಲಿ ಬರ್ತವ್ರೆ? ಬೈಬಲಲ್ಲಿ ಬರ್ತಾರೆ. ವೆರಿ ಗುಡ್. ಹಂಗಾರೆ ಬೈಬಲಲ್ಲಿ ಬರ್ದಿರೋದೆಲ್ಲ ಏನಪ್ಪ ಅಂದರೆ ದೇವರ ಮನಸ್ಸು, ದೇವರ ಆಲೋಚನೆ. ದೇವರು ತನ್ನ ಮನಸ್ಸಲ್ಲಿ ಇಟ್ಟಿರೋಂಥದ್ದು ಎಲ್ಲವನ್ನೂ ಏನು ಮಾಡಿದ್ರೆ ಬೈಬಲಲ್ಲಿ ಏನು ಮಾಡಿದ್ರೆ ಬರೆದುಬಿಟ್ಟು ಕ್ಲೀನಾಗಿ ಇಟ್ಬಿಟ್ಟಿದ್ದಾರೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಈಗ ದೇವ್ರ ಹತ್ರ ಬರೋನು ಯಾರನ್ನಾಗಲಿ ಫಸ್ಟ್ ಅವ್ನಿಗೇನಿರ್ಬೇಕಂದ್ರೆ ಈ ಒಂದು ಬೈಬಲ್ ಮೇಲೆ ಏನಿರ್ಬೇಕು, ಅವನಿಗೆ ನಂಬಿಕೆ ಇರಬೇಕು. ಅದ್ರ ಮೇಲೆ ಬೈಬಲ್ ಮೇಲೆ ನಂಬಿಕೆ ಇರಬೇಕು, ಬೇರೆಯವ್ರ ಮಾತುಗಳ ಮೇಲೆಲ್ಲ. ಇವತ್ತೆಲ್ಲ ಪ್ರಾಬ್ಲಮ್ ಸಭೆಗಳಲ್ಲಿ ಏನಪ್ಪ ಅಂತಂದರೆ ಎಲ್ಲ ಪಾಸ್ಟ್ಗಳ ಮೇಲೆ ಇವತ್ತು ನಂಬಿಕೆ ಜಾಸ್ತಿ ಆಗ್ಬಿಡುತ್ತೆ. ಬೈಬಲ್ನಲ್ಲಿ 1000 ನೋಡಿಸಿ ಅಂತಿಂತೀನಿ, ಏನು ಮಾಡಲ್ಲ ಆ 1000ನ ಕೇಳಕ್ಕೆ ಹೋಗಲ್ಲ. ಯಾಕಪ್ಪ ನಂಬಿಕೆ ಇಲ್ಲ ಅಂತಂದರೆ ಬೈಬಲ್ ಮೇಲೆ ಏನಿಲ್ಲ ಅವ್ರಿಗೆ ನಂಬಿಕೆ ಸಾಕಷ್ಟು ಇಲ್ಲ. ನೋಡಿ ಅಂತೀನಿ, ಇಷ್ಟು ಜನಕ್ಕೆ ಬೇಸಿಕ್ ಕ್ಲಾಸ್ ಹೇಳ್ಕೊಟ್ರೆ, ನೋಡಪ್ಪ ಕ್ರಿಸ್ಮಸ್ ಇಲ್ಲಪ್ಪ, ಸಭೆ ಬಿಟ್ಬಿಟ್ಟು ಬರ್ರಪ್ಪ ಅಂದರೆ ಎಷ್ಟು ಜನ ಬಂದರು? ಏನ್ರಿ, ಸಭೆನ ಬಿಟ್ಟು ಬಂದವರೇ ಒಬ್ಬರು ಬ್ರದರ್ ಅಷ್ಟೇ, ಹೊಸ್ದಾಗಿ ಕೇಳಿರೋದಲ್ಲಿ ಯೋಚನೆ ಮಾಡಿದ್ದೀನಿ. ಅದರ ಹಂಗಾರೆ ಫೇತ್ ಎಲ್ಲೋ ಇತ್ತಾ? ಏನಾಗಿದೆ, ಅವ್ರಿಗೆ ಏನೇ ಮಾಡಿದ್ರು ಸರಿ, ಏನೇ ಬೈಬಲ್ ಹೇಳ್ಕೊಟ್ರೆ ಸರಿ, ತಿರ್ಗಾ ಒಂದು ನಂಬಿಕೆಯಲ್ಲಿ ಐತೆ ಆ ಒಂದು ಲೋಕದ ವಿಚಾರಗಳಲ್ಲಿ ಏನಾಗಿದೆ ಇದೆ. ಸತ್ಯವೇದಲ್ಲಿ ಏನಾಗಿಲ್ಲ, ನಂಬಿಕೆ ಇಲ್ಲ. ಅದಕ್ಕೆ ದೇವರ ಹತ್ರ ಬರೋನ್ಗೆ ಫಸ್ಟು ಈ ಒಂದು ನಂಬಿಕೆನಾಗಿರ್ಬೇಕು, ದೇವ್ರ ಮೇಲೆ ಇರಬೇಕು ಅದರ. ಈ ನಂಬಿಕೆ ಇದ್ಮೇಲೆ ಅವನೇನು ಮಾಡಬೇಕು, ನೆಕ್ಸ್ಟ್ ಪ್ರಶ್ನೆ ಹಾಕೊಬೇಕು. ಏನಪ್ಪ ಈ ನೆಕ್ಸ್ಟ್ ನಮ್ಮ ಬ್ರದರ್ ಪ್ರಶ್ನೆಗಳು ಹೇಳ್ತಾರೆ, ಈ ಪ್ರಶ್ನೆಗಳಿಗೆ ನನ್ನ ಉತ್ತರ ಏನಾಗಿದೆ ಅಂತ ಏನಾಗಿರ್ಬೇಕು ಅವನಿಗೆ ಫಸ್ಟ್ ಗೊತ್ತಿರಬೇಕು ಅಂತ ಹೇಳ್ತಾರೆ ಅದರ. ಅದಕ್ಕೆ ಒಂದು ವಾಕ್ಯ ಓದೋಣ. 1 ಕೊರಿಂಥಿಯನ್ಸ್ ಓದಿಂತೀನಿ. 1 ಕೊರಿಂಥಿಯನ್ಸಲ್ಲಿ 2nd ಚಾಪ್ಟರ್ ಓದಿಂತೀನಿ. ಒಂದು ನಿಮಿಷ. 1 ಕೊರಿಂಥಿಯನ್ಸ್ 2nd ಚಾಪ್ಟರ್ ವರ್ಸ್ 8, 9, 10 ಓದ್ರಿ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯಗಳಲ್ಲಿ ಹುಟ್ಟಲಿಲ್ಲ. ನೋಡ್ರ, ದೇವರು ತನ್ನ ಮಕ್ಳಿಗಾಗಿ ಏನ್ರಿ ತಾನು ಯಾರನ್ನ ಪ್ರೀತಿಸ್ತಾರೋ ಅವ್ರಿಗಾಗಿ ದೇವರು ಏನು ಇಟ್ಟಿದ್ದಾರೋ ಇದು ಮನುಷ್ಯನ ಮನಸ್ಸಲ್ಲಿ ಕೂಡ ಏನಾಗಿಲ್ವಂತೆ, ಆಲೋಚನೆ ಬರ್ಲಿಲ್ವಂತೆ ಅದರ. ಆ ಭಾವನೆ ಬರ್ಲಿಲ್ವಂತೆ, ಅವನ ಕಿವಿನೂ ಕೇಳಿಲ್ಲ ಅಂತೆ, ಕಣ್ಣು ಕೂಡ ನೋಡೋಕ್ಕಾಗಿಲ್ವಂತೆ ಅದರ. ಯಾಕಂದ್ರೆ ಇವೆಲ್ಲ ಅದೃಶ್ಯವಾಗಿರೋಂಥ ವಿಚಾರಗಳು, ನಮ್ಮ ಕಣ್ಣಿಗೆ ಏನಾಗಲ್ಲ ಕಾಣಿಸೋಂಥ ವಿಚಾರಗಳು ಅದರ. ಕಣ್ಣಿಗೆ ಕಾಣಿಸೋಂಥ ವಿಚಾರಗಳು ಏನು ಅದರ? ಕಣ್ಣಿಗೆ ಕಾಣಿಸೋಂಥ ವಿಚಾರಗಳು ಏನಂದ್ರೆ ದೇವರು ನಮಗೆ ಮಾತ್ರ ಅಲ್ಲ, ಇಡೀ ಮನುಕುಲಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ ಅದರ. ಏನು ಪ್ಲಾನ್ ಅದು? ಎಷ್ಟು ವರ್ಷ ಪ್ಲಾನ್ ಮಾಡಿದ್ದಾರೆ? 1000 ವರ್ಷಗಳು. 1000 ವರ್ಷ ಪ್ಲಾನ್. ವೆರಿ ಗುಡ್. 1000 ವರ್ಷದಲ್ಲಿ ಏನಾಗ್ತಾರೆ? ಸತ್ತೋಗಿರೋ ಎಲ್ಲರೂ ಏನಾಗ್ತಾರೆ? ಎದ್ದೆಲ್ಲಿ ಬರ್ತಾರೆ? ಇದೇ ಭೂಮಿಗೆ ಬರ್ತಾರೆ. ಇದೇ ಭೂಮಿಗೆ ಬರ್ತಾರೆ, ಇದೇ ಮಾಂಸದಲ್ಲಿ ಬರ್ತಾರೆ, ಇದೇ ದೇಹದಲ್ಲಿ ಬರ್ತಾರೆ. ಯಾರ ಸಂಗಡ ವಾಸ ಮಾಡ್ತಾರೆ? ಅವರು ಯಾರ ಜೊತೆಗೆಲ್ಲ ಇದ್ರೋ ಅವ್ರ ಜೊತೆಗೇನೆ ಭೂಲೋಕ ರಕ್ಷಣೆಯಲ್ಲಿ ವಾಸ ಮಾಡ್ತಾರೆ. ಅಂದ್ರೆ ಸತ್ತೋದವ್ರು ಯಾರು ಎಲ್ಲೂ ಹೋಗಿಲ್ಲ, ಎಲ್ಲ ಭೂಮಿಲಿ ಇದ್ದಾರೆ, ವಾಪಸ್ ಇದೇ ಭೂಮಿಗೆ ಎದ್ದು ಬರ್ತಾರೆ. ಯೋಚನೆ ಮಾಡಿರ್ತೀನಿ, ಯಾವುದೇ ಧರ್ಮ ತಗೊಳ್ರಿ ಅದರ ಏನ್ರಿ, ಇನ್ಕ್ಲೂಡಿಂಗ್ ಕ್ರಿಶ್ಚಿಯಾನಿಟಿ ಅದರ. ಇವ್ರು ಯಾರು ಬಂದ್ಬಿಟ್ಟು ಸತ್ತೋರು ತಿರ್ಗಾ ಎದ್ದು ಬರ್ತಾರೆ ಅಂತ ಯಾರೂ ನಂಬಲ್ಲ ರೀ. ನಮ್ಮ ಕ್ರೈಸ್ತವ್ರ ಪ್ರಕಾರ ಪುನರುತ್ಥಾನ ಏನು ಗೊತ್ತಾ? ಮನುಷ್ಯ ಸತ್ತೋಗಿದ ತಕ್ಷಣ ಅವನ ಆತ್ಮ ಎದ್ದಿ ದೇವತ್ರಕ್ಕೆ ಹೋಗಿ ನಿಂತ್ಕೊಂತಾರೆ ಗೊತ್ತಾ? ನರಕ ಸ್ವರ್ಗ ಅದೇ ಅವ್ರ ಲೆಕ್ಕದಲ್ಲಿ ಏನ್ರಿ ಪುನರುತ್ಥಾನ. ಅಲ್ಲೇ ನೋಡಿ ಪುನರುತ್ಥಾನ ಕೆಟ್ಟವ್ರಿಗೂ ಒಳ್ಳೆಯವ್ರಿಗೆ ಇಬ್ಬರಿಗೂ ಆಯ್ತದೆ, ತೀರ್ಪು ಆಯ್ತದೆ. ತೀರ್ಪಿನ ಪ್ರಕಾರ ಏನಾಯ್ತು? ನರಕಕ್ಕೆ ಹೋಯ್ತಾನೆ, ಸ್ವರ್ಗಕ್ಕೆ ಹೋಯ್ತಾನೆ. ಇದೇ ಅವ್ರ ಲೆಕ್ಕದಲ್ಲಿ ಪುನರುತ್ಥಾನ. ಇದೇನಪ್ಪ ಈ ಲೋಕದಲ್ಲಿಂದ ಪ್ರತಿಯೊಬ್ಬ ಪಂಗಡದವರು, ಪ್ರತಿಯೊಬ್ಬ ನಂಬಿಕೆ ಇರೋರು ಎಲ್ಲರೂ ಇದೇ ಹೇಳೋದು, ಇದನ್ನ ಸ್ಪೆಷಲ್ ಹೇಳೋದು. ಆದರೆ ಸತ್ಯವೇದ ವಿದ್ಯಾರ್ಥಿಗಳು ಮಾತ್ರ ಸತ್ಯವೇದ ಮುಖಾಂತರ ಏನು ಗ್ರಹಿಸ್ಕೊಂಡಿದ್ದೀರಿ ಅಂದರೆ, ಯಾವ ಮನುಷ್ಯ ಹೆಂಗೆ ಸಾಯ್ತಾನೋ ಅದೇ ಮಾಂಸದ ದೇಹದಲ್ಲಿ, ಇದೇ ದೇಹದಲ್ಲಿ ಪುನರುತ್ಥಾನಾಗಿ ಇದೇ ಭೂಮಿಗೆ ಬರ್ತಾನೆ.
ಆವಾಗ ಏನು ಮಾಡ್ತಾನೆ, ಸಂತೋಷವಾಗಿರ್ತಾನೆ, ಸ್ವಂತ ಮನೆ ಇರ್ತಾರೆ, ಬೀದಿಯಲ್ಲಿ ಏನು ತಿರುಗಾಡ್ತಾ ಇರ್ತಾರೆ, ಪ್ರಾಣಿಗಳೇನೇ ಆಗ್ತಿರ್ತಾರೆ, ತಿರುಗಾಡ್ತಾ ಇದ್ದಾರೆ. ಇಡೀ ಭೂಮಿ ಈಡೇನ್ ತೋಟದ ಥರ ಇರ್ತದೆ. ಯೋಚನೆ ಮಾಡಿದ್ದೀನಿ, ಇಡೀ ಭೂಮಿ ಇವತ್ತು ರೋಡಲ್ಲಿ ನೆಟ್ಟಿ ಟಾರ್ ಇಲ್ಲ, ಎಲ್ಲ ಹಳ್ಳ ಗುಂಡಿಗಳು. ಇಡೀ ಭೂಮಿ ಈಡೇನ್ ತೋಟದ ಥರ ಇದ್ರೆ ಹೆಂಗಿರ್ತದೆ? ಏನು ಸಂತೋಷ ಅಲ್ಲ, ಏನು ಸಮಾಧಾನ ಅದರ ಮನ್ಸಿಗೆ, ಏನು ಒಂದು ಪೀಸ್ ಆಫ್ ಮೈಂಡ್ ಅಲ್ಲರ. ಯಾವ್ದಾರ ಕಾಯಿಲೆ ಬರ್ತಾರ, BP ಬರ್ತಾರ, ಶುಗರ್ ಬರ್ತದ, ಯಾವ್ದಾರ ಮೆಂಟಲ್ ಸ್ಟ್ರೆಸ್ ಇರ್ತಾರ, ಯೋಚನೆ ಮಾಡಿದ್ದೀನಿ, ಯಾವುದು ಇರಲ್ಲ. ಏನು ಮೈಂಡ್ ಫ್ರೀ ಆಗಿರ್ತಾರೆ. ಮನುಷ್ಯ ಎದುರು ನೋಡೋದೇನಪ್ಪ ಇದೆ. ಯಾವ್ದಾರ ಮನುಷ್ಯನ್ಗೆ ಈ ಥಾಟ್ ಬಂದಿದ್ಯಾ? ಇದನ್ನ ಯಾವ ಥರ ಮನುಷ್ಯ ಕೇಳೋಣ? ಯಾವ ಥರ ಮನುಷ್ಯ ಯಾವತ್ತರ ಒಂದಿನ ಊಹೆ ಮಾಡ್ಕೊಂಡಿದ್ದಾನ? ಯೋಚನೆ ಮಾಡಿರ್ತೀರಿ, ಯಾವ ಥರ ಮನುಷ್ಯ ಊಹೆ ಮಾಡ್ಕೊಂಡಿದ್ದಾನ? ಅಯ್ಯೋ, ಝೂನೇ ಇಲ್ದಿದ್ರೆ ಚೆನ್ನಾಗಿರ್ತದಪ್ಪ, ಝೂವಿನ ಪ್ರಾಣಿಗಳೆಲ್ಲ ಹೊರಗಡೆ ತಿರುಗಾಡ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ನಾವೆಲ್ಲ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರ್ತಾರೆ ಬಿಟ್ಟು ಯಾವ ಥರ ಮನುಷ್ಯ ಥಿಂಕ್ ಮಾಡಿದ್ದ? ಯಾರು ಥಿಂಕ್ ಮಾಡಿರಲ್ಲ ರೀ. ಇದು ದೇವರು ಯಾರಿಗೋಸ್ಕರ ಫಿಕ್ಸ್ ಮಾಡಿ ಇಟ್ಟಿದ್ದಾರಂತೆ, ರಿಸರ್ವ್ ಮಾಡಿ ಇಟ್ಟಿದ್ದಾರಂತೆ. ಯಾರಿಗೆ? ಪ್ರತಿಯೊಬ್ಬ ಮನುಷ್ಯನಿಗೆ. ಅದರ ಯಾರನ್ನ ಪ್ರೀತಿ ಮಾಡ್ತಾರೋ ಅವ್ರಿಗಾಗಿ ಇಟ್ಟಿದ್ದಾರಂತೆ. ಇದು ನಮ್ಮ ಮನಸ್ಸಿಗೂ ಆಲೋಚನೆ ಬರಲಿಲ್ಲ, ನಮ್ಗೆ ಗೊತ್ತಾಗಿಲ್ಲ. ಮತ್ತೆ ಇದು ಹೆಂಗ್ ದೇವ್ರು ತಿಳಿಸಿದ್ರು? ಮುಂದಕ್ಕೆ ಹೋದಿ ಹೇಳ್ತಾರ ವಾಕ್ಯದಲ್ಲಿ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ದೇವರು ಆತ್ಮನು ಓದಿ, ಆತ್ಮನು ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ನೋಡ್ರ, ದೇವರ ಅಗಾಧವಾದ ವಿಷಯಗಳನ್ನ ಪರಿಶೋಧನೆ. ಏನ್ ದೇವರ ಅಗಾಧವಾದ ವಿಷಯಗಳು? ದೇವರ ಅಗಾಧವಾಗಿದ್ದ ಮೈಂಡಲ್ಲಿ ಅಂತ ಆಲೋಚನೆಗಳು, ಡೀಪ್ ಸೀಕ್ರೆಟ್ಸ್, ಡೀಪ್ ಥಿಂಗ್ಸ್ ಆಫ್ ದ ಮೈಂಡ್ ಆಫ್ ಗಾಡ್. ಇದನ್ನೆಲ್ಲ ಏನ್ರಿ ದೇವ್ರ ತನ್ನ ಆತ್ಮ ಮುಖಾಂತರ ಎಲ್ಲ ಪರಿಶೋಧಿಸ್ಬಿಟ್ಟು ನಮಗೆ ಬೈಬಲ್ ಬರ್ಕೊಬಿಟ್ಟವ್ರೆ. ಏನಕ್ಕೆ? ನೀವೇನ್ ಮಾಡಿ, ದೇವ್ರ ಮೈಂಡ್ ಏನ್ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ದೇವ್ರ ಫೀಲಿಂಗ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ರಿ. ದೇವ್ರ ಎಂಥ ಕರುಣಾಮಯಿ, ಪ್ರೀತಿಮಯಿ, ಅವರ ನಿಮ್ಗಾಗಿ ಏನು ಇಟ್ಟಿದ್ದಾನೆ ಅಂತ ನೀವೇನ್ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ಅಂದ್ಬಿಟ್ಟು ಯಾರಿಗೋಸ್ಕರ ಬರ್ದಿರೋದು? ನಮಗೋಸ್ಕರ ಅಲ್ವರ. ಹಂಗಾರೆ ಇದು ಗಾಡ್ಸ್ ಮೈಂಡ್. ಅದರ ಇವಾಗ ಯೋಚನೆ ಮಾಡಿರ್ತೀನಿ ಏನ್ರಿ, ಇದೇ ತರ ಮನುಷ್ಯನ ಮೈಂಡ್ ಅರ್ಥ ಮಾಡ್ಕೊಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರ ಮನುಷ್ಯನ ಒಂದು ಥಾಟ್ಸ್ನ ಇನ್ನೊಬ್ಬ ಮನುಷ್ಯನೇ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ಅವ್ನು ಬಾಯಿ ಬಿಟ್ಟು ಎಕ್ಸ್ಪ್ರೆಸ್ ಮಾಡ್ತಾನೆ ಅರ್ಥ ಮಾಡ್ಕೊಳಕ್ ಸಾಧ್ಯ. ಅದೇ ತರ ತಂದೆಯ ದೇವ್ರ ಮನಸ್ಸನ್ನ ನಾವು ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಇರ್ತಾ ಇರಲಿಲ್ಲ ಅಂಟಿಲ್ ಈ ಎಕ್ಸ್ಪ್ರೆಸ್ಡ್ ಔಟ್ ಆಫ್ ಹಿಸ್ ಮೌತ್. ಬಾಯಿ ಬಿಟ್ಟು ಪ್ರವಾದಗಳ ಮುಖಾಂತರ ಬರ್ಸಿರಿಂದಾನೆ ದೇವ್ರ ಮನಸ್ಸುಗಳನ್ನ ನಾವು ಏನು ಮಾಡ್ಕೊಳಕ್ಕಾಗ್ತದೆ, ಇವಾಗ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಯಿತು. ಹಂಗಾದ್ರೆ ಏನರ್ಥ ಅಂದರೆ, ದೇವರು ತನ್ನೆಲ್ಲ ಫೀಲಿಂಗ್ಸು, ತನ್ನೆಲ್ಲ ಥಾಟ್ಸ್ನ ಎಲ್ಲ ಎಲ್ಲಿ ಇಟ್ಬಿಟ್ಟಿದ್ದಾರೆ? ಸತ್ಯವೇದ ಮಾಡೋದು ಇವಾಗ ಇಟ್ಬಿಟ್ರೆ. ಇವಾಗ ನಾವೇನು ಮಾಡಬೇಕು ಅಂದರೆ, ನಾನು ದೇವ್ರ ಮಗನ ಹೌದೋ ಇಲ್ವೋ, ಪವಿತ್ರ ಆತ್ಮ ಸಾಕ್ಷಿ ನನಗೆ ಐತೋ ಇಲ್ವೋ ಅಂತಂದ್ಬಿಟ್ಟು ನಾವೆಲ್ಲಪ್ಪ ಚೆಕ್ ಮಾಡಿ ನೋಡಬೇಕು ಅಂತಂದರೆ, ಸತ್ಯವೇದಲ್ಲಿ ಮಾಡಕ್ಕೆ ಇವಾಗ ಚೆಕ್ ಮಾಡಿ ನೋಡಬೇಕು. ಸತ್ಯವೇದದ ಪ್ರಕಾರ ನಾನು ಕರೆಕ್ಟಾಗಿ ಇದೀನೋ ಇಲ್ವೋ ಅಂತ ಚೆಕ್ ಮಾಡಿದ್ರೆ ಅವಾಗ ಏನರ್ಥ? ಓ, ದೇವ್ರ ಮನಸ್ಸಿನ ಪ್ರಕಾರ ನಾನು ಇದೀನೋ ಇಲ್ವೋ ಅಂತ ನಮ್ಗೇನಾಗ್ತದೆ? ಗೊತ್ತಾಗ್ತದೆ. ಆವಾಗ ಅದೇ ರಿಯಲ್ ಸಾಕ್ಷಿ. ಏನ್ರಿ? ದೇವ್ರು ನಮ್ಗೆ ಕೊಡಂತ ನಿಜವಾದ ಸಾಕ್ಷಿ ಅದು. ಹೌದು ಕಣಪ್ಪ ಕಂದ, ನೀನು ಯಾರ ಮಗ? ನೀನು ದೇವ್ರ ಮಗ ಅಂತಂದ್ಬಿಟ್ಟು ಅಲ್ಲರ. ಅದಕ್ಕೆ ಯೆಹೋವನ ಪರ್ವತದಲ್ಲಿ ವಾಸಿಸತಕ್ಕವನು ಯಾರು? ಕೀರ್ತನೆ 15 ಹೇಳ್ತಾರಲ್ಲ, ಸುಮ್ಮನೆ ಕೊಟ್ಟಾರವಲ್ಲ. ಕೀರ್ತನೆ 1ನೇ ಏನು ಕೊಟ್ಟಾರೆ? ಸುಮ್ಮನೆ ಕೊಟ್ಟವ್ರ? ಅದರ ಅದೆಲ್ಲ ಕೊಟ್ಟಿದ್ದು ಏನಕ್ಕಂತೆ? ಎಲ್ಲ ನಮ್ಮ ಪಾಠಕ್ಕೆ ಕೊಟ್ಟಿರೋದು. ಇವಾಗ ನಾವೇನು ಮಾಡಬೇಕು ಅಂದರೆ, ಅಂಥ ವಾಕ್ಯಗಳನ್ನೆಲ್ಲ ಧ್ಯಾನ ಮಾಡಿ ಇವೆಲ್ಲ ನನ್ನಲ್ಲಿ ಇದೆಯಾ ಅಂತ ನಾವೇನು ಮಾಡಬೇಕು? ಪರೀಕ್ಷಿಸ್ಬೇಕು. ಅದರ ಜಾಯ್ಫುಲ್ ಫೀಲಿಂಗು, ಸಂತೋಷ, ಹ್ಯಾಪಿನೆಸ್ಸು, ಕಿವಿಲಿ ಯಾರ ಬಂದು ಮಾತಾಡ್ಬಿಟ್ರು ನನ್ನ ಮನಸ್ಸಲ್ಲಿ ಚಿಲ್ಲಾಗ್ಬಿಡ್ತು ಅಲ್ಲಪ್ಪ, ಅವೆಲ್ಲ ಯಾವುದು ಬಿಡಕ್ಕಂತ. ಅದರ ಇವೆಲ್ಲ ನಮ್ಮ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ನಾವು ಬ್ಯಾಬಲಲ್ಲಿ ಹೋಗಿರ್ತೀರಿ, ಯಾರ ಪೆಂಟಿಕಾಸ್ಟ್ ಸಭೆಗೆ ಹೋಗಿರಿ ಕೇಳಿರ್ತೀರಿ, ಏನ್ರಿ ಓ ಪವಿತ್ರಾತ್ಮ ಬರ್ತಾರೆ ಕೂಗ್ತಾರೆ ಅಂತಂದ್ರೆ ಅವ್ರಲ್ಲಿ ಒಂಥರ ಫೀಲಿಂಗ್ ಆಗ್ಬಿಟ್ರೆ ಏನ್ರಿ ಅವ್ರಿಗೆ ಅದೇ ಹೋಲಿ ಸ್ಪಿರಿಟ್. ಅದರ ಹೇಗ್ರಿ ದಬ 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 ನಂಗೆ ಕುಡಿದ್ಬಿಟ್ರೆ ಏನ್ರಿ ಅದು ಒಂದು ಹೋಲಿ ಸ್ಪಿರಿಟ್. ಯಾಕೆ ದೆವ್ವ ಕೂಡ ಹಿಂಗೆ ಆಡ್ತಾರಲ್ಲ, ಅದು ಹೋಲಿ ಸ್ಪಿರಿಟಾ? ಯೋಚನೆ ಮಾಡ್ರಿ. ಅದರ ನಮಗೆಲ್ಲ ಚೆನ್ನಾಗಿದ್ದು ಕರೆಕ್ಟ್ ಟೈಮ್ ದುಡ್ಡು ತಪ್ಪಕ್ಕಂತ ಬ್ಯಾಂಕಲ್ಲಿ ಬೀಳ್ತಿದ್ರೆ ನಮ್ಗೇನ್ರಿ ಅಲ್ಲಲ್ಲೇ ಮನಸ್ಸಿಗೆ ಏನು ಸಂತೋಷ. ಅದರ ಫುಲ್ ಜಾಲಿಯಾಗಿ ಲಕ್ಸುರಿಯಾಗಿ ಊರೆಲ್ಲ ತಿರುಗಾಡ್ತಾ ಇದ್ರೆ ನೋಡೋ ಸ್ಯಾಟಿಸ್ಫ್ಯಾಕ್ಷನ್. ಯಾಕೆ? ತೃಪ್ತಿಯಾಗಿದೆ, ಹೊಟ್ಟೆ ತುಂಬ ಊಟ ತಿಂತಾ ಇದ್ರೆ, ಬೇಕಾದೆಲ್ಲ ನಮ್ಗೆ ಸಿಗ್ತಾ ಇದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಒಳ್ಳೆ ನಿದ್ದೆ ಮಾಡಿ ಚೆನ್ನಾಗಿ ಎದ್ಬಿಟ್ರೆ ಏನು ಕಷ್ಟ ಇದ್ರೆ ಇವೆಲ್ಲ ಗಾಡ್ಸ್ ಹೋಲಿ ಸ್ಪಿರಿಟ್ ಸಾಕ್ಷಿನ. ಒಂದು ಕ್ವಶನ್ ಹಾಕೊಳ್ಳಿ, ಇಷ್ಟು ನೋಡಿರೋದು ಯಾವ್ದಾರ ಒಂದು ಯೇಸು ಕ್ರಿಸ್ತಂಗಿತ್ತ ಥಿಂಕ್ ಮಾಡಿ.
ಹೇಳ್ತಾರೆ ಆಕಾಶದ ಪಕ್ಷಿಗಳಿಗೆ ಗೂಡುಗಳಿದೆ, ನರಿಗಳಿಗೆ ಗುದ್ದುಗಳಿದೆ, ಮನುಷ್ಯ ಕುಮಾರನ್ಗೋ ತಲೆ ಇಡೋಷ್ಟು ಏನಿಲ್ಲ. ಸ್ಥಳ ಇಲ್ಲ. ಹಾಗಾದ್ರೆ ಥಿಂಕ್ ಮಾಡಿ, ನಮಗೂ ಅವ್ರಿಗೂ ಏನು ವ್ಯತ್ಯಾಸ? ಯೇಸು ಸ್ವಾಮಿಗೆ ಮನೆ ಯಾವ್ದು ಗೊತ್ತಾ? ಯೇಸು ಸ್ವಾಮಿ ಮನೆ ಯಾವುದು? ಯೇಸು ಸ್ವಾಮಿ ಮನೆ ಇತ್ತ ಇಲ್ವಾ? ಅವ್ರು ಶಿಷ್ಯನರೆಲ್ಲ ಎಲ್ಲಿ ಮಲ್ಗ್ತಾ ಇದ್ರು? ಅವ್ರ ಜೊತೆಗೆಲ್ಲ ಎಲ್ಲಿ ಮಲ್ಗ್ತಾ ಇದ್ದ? ಗುಡ್ಡಗಳಲ್ಲಿ ಅಲ್ಲಿ ಇಲ್ಲಿ ಹೋದಲ್ಲೆಲ್ಲ ಅಲ್ಲೇ ಅಲ್ಲಿ ಇಲ್ಲಿನ ಟೆಂಪಲ್ ಅಲ್ಲಿ ಟೆಂಪಲ್ ಅಲ್ಲ. ಮನೆಗಳಲ್ಲಿ ಯೇಸು ಕ್ರಿಸ್ತು ದಿನ ಎಲ್ಲಿ ಮಲ್ಗ್ತಾ ಇದ್ದಿದ್ದ? ಟೆಂಪಲ್ ಟೆಂಪಲ್ ಅಲ್ಲ. ಟೆಂಪಲಿಂದ ಓಡಿಸ್ಬಿಟ್ರು. ಯೇಸು ಕ್ರಿಸ್ತು ಮಲ್ತಾ ಇದ್ದು ಗಾರ್ಡನ್ ಆಫ್ ಗೆತ್ಸೆಮನಿ ಬಿಟ್ರಾ? ಅವ್ರು ಮಲ್ತಾ ಇದ್ದೆ ಗೆತ್ಸೆಮನಿಲಿ. ಅದಕ್ಕೆ ಯೂದಾಸನ್ ಚೆನ್ನಾಗಿ ಗೊತ್ತು, ದಿನಾ ಮಲ್ಗೋದವ್ರು ಅಲ್ಲೇ ಅಪ್ಪ ಊಟ ಆಗಿದ ತಕ್ಷಣ ಅಂತಂದ್ಬಿಟ್ಟು. ಅಂದ್ರೆ ಯೇಸು ಕ್ರಿಸ್ತು ಏನು ಸೂಪರ್, ಏನು ಎಂಜಾಯ್ಮೆಂಟ್ ಮಾಡ್ತಾರಲ್ಲ, ಮರಕೆಡೆಲ್ಲ ಮಲ್ಕೊಂಡು ಶಿಷ್ಯನ ಜೊತೆಗೆ ಕತೆಗಳು ಹೇಳ್ಕೊಂಡು ಕತೆಗಳು ಕೇಳ್ತಾ ಜಾಲಿ ಮಾಡ್ತಾ ಅಲ್ವರ. ನೋಡ್ರಿ ಯೇಸು ಕ್ರಿಸ್ತು ಏನಾರು ಐತಾ? ಲಕ್ಸುರಿ ಅಪಾರ್ಟ್ಮೆಂಟು, ಸ್ವಿಮ್ಮಿಂಗ್ ಪೂಲು, ಈಜು ಕೂಡ, ಬೀಜು ಗೀಜು ಅದರ ಏನ ಸೂಪರ್ ಐಫೈ ಲೈಫ್ ಇತ್ತಾ? ಇಲ್ಲ. ಆದರೂ ಕೂಡ ಈ ವಾಸ್ ದ ಸನ್ ಆಫ್ ಮ್ಯಾನ್. ದೇವ್ರ ಪರಲೋಕದಿಂದ ಸಾಕ್ಷಿ, ನೋಡ ಇವರೇ ಕೂಡ ನನ್ನ ಮಗನು ಅಂದ್ರ, ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ ಅಂತಂದ್ರು ಅಲ್ವರ. ಈ ಥರ ವಿಟ್ನೆಸ್, ಯಾಕಂದರೆ ಅವರು ಸತ್ಯವಾದ ಪ್ರಕಾರ ಏನು ಮಾಡಿದ್ರು, ನಡ್ಕೊಂಡ್ರು. ಈ ಥರ ವಿಟ್ನೆಸ್ ನಮಗಿದೆಯಾ? ಅದೇನು ಅಂತ ನೆಕ್ಸ್ಟ್ ಟೈಮ್ ಓದೋಣ. ನಮ್ಮ ಬ್ರದರು ವಾದಿಂದ ತುಂಬ ಚೆನ್ನಾಗಿ ಕೊಟ್ಟಾರೆ. ಓಕೆನಾ? ಸರಿ, ನಾವು ಸ್ಟಾಪ್ ಮಾಡೋಣ, ನೆಕ್ಸ್ಟ್ ವೀಕು ಕಂಟಿನ್ಯೂ ಮಾಡೋಣ. ಓಕೆನಾ? ಯಾರಿಗಾನ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ? ಸರಿ, ನೋ ಡೌಟ್ಸ್, ನೋ ಕ್ವಶನ್ಸ್, ಗುಡ್, ಥ್ಯಾಂಕ್ ಯು. ಹಾಗಾದ್ರೆ ಕೊನೆಯದಾಗ ಒಂದು ಪ್ರಾರ್ಥನೆ ಮಾಡಿ ನಾವು ಕ್ಲೋಸ್ ಮಾಡೋಣ.